ಮರೆಯುವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ನಿರ್ಮಲ ಮನದಿ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಮಲ್ಲೇಶ್ವರದ ಗುಡ್ಡದಿ ನೆಲೆಸಿದ ಮಹಿಮಾನಿತನೇ ವಿದ್ಯಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಬಸವನ ಗುಡಿಯಲ್ಲಿ ಭವ್ಯತೆಯಿಂದ ಭಕ್ತರ ಸಲಹುವ ಗಜಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ತ್ರಾಹಿ ತ್ರಾಹಿ ಗಣನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಸ್ವಾಗತಿಸುವುದಕ್ಕಾಗಿ ಶ್ರೀ ಉದಯ್ ಎಚ್ ರವರನ್ನು ವಿನಂತಿಸುತ್ತಿದ್ದೇನೆ. ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ರಿಜಿಸ್ಟರ್ಡ್ ಕುರ್ನಾಡ್ ಇದರ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಯುವ ಶ್ರೀ ಗಣಪತಿ ಹವನ ಹಾಗೂ ಶ್ರೀ ದತ್ತವ್ರತ ಪೂಜೆಯ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುವುದು ಅತ್ಯಂತ ಹರ್ಷವೆನಿಸುತ್ತದೆ. ಮೊದಲನೆಯದಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವ ಶ್ರೀಯುತ ಅರುಣ್ ಉಳ್ಳಾಲ್, ವಿಭಾಗ ಮುಖ್ಯಸ್ಥರು, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು. ಇವರನ್ನು ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಇದರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ MA ಪದವಿ, ದೆಹಲಿಯ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ನಿಂದ SIT ಪದವಿಯನ್ನು ಗಳಿಸಿದವರು. ತುಳುನಾಡಿನ ಇತಿಹಾಸ ಕುರಿತು ಅಧ್ಯಯನ ನಡೆಸಿ ಬಳ್ಳಾರಿಯ ಹಂಪಿ ವಿಶ್ವವಿದ್ಯಾನಿಲಯದಿಂದ MPL ಪದವಿ ಪಡೆದುಕೊಂಡವರು. ದೇವಿ ಆರಾಧನೆ ವಿಷಯದಲ್ಲಿ PhD ಸಂಶೋಧನೆ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಉನ್ನತ ಡಾಕ್ಟರೇಟ್ ಪದವಿಯನ್ನು ಗಳಿಸಿದವರು. ಅಷ್ಟೇ ಅಲ್ಲದೆ ಇದೀಗ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ B.Ed ಅಧ್ಯಯನವನ್ನು ನಡೆಸುತ್ತಿದ್ದಾರೆ. ತುಳು ಕನ್ನಡ ಭಾಷೆಗಳಲ್ಲಿ ಇವರು ಅರುಣೋದಯ, ನಿತ್ಯ ಸುವರ್ಣ, ಶಾರದಾಮೃತ, ಗುರುತತ್ವ ದರ್ಶನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಕಡಲಾಚೆಯ ಕತಾರ್, ಕುವೈಟ್, ದುಬೈ ರಾಷ್ಟ್ರಗಳಲ್ಲಿ ಜನಮೆಚ್ಚುಗೆಯ ವಿದ್ವತ್ಪೂರ್ಣ ಉಪನ್ಯಾಸ ನೀಡಿದ್ದಾರೆ. ಕಾರ್ಯಕ್ರಮದ ನಿರೂಪಣೆ, ಬರವಣಿಗೆ, ಜಾನಪದ, ಸಂಘಟನೆ, ಭಜನೆ ಇವರ ಆಸಕ್ತಿಯ ಕ್ಷೇತ್ರಗಳು. ವಿವಿಧ TV ಚಾನಲ್ಗಳಲ್ಲಿ ನಿರೂಪಕರಾಗಿಯೂ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೆಲಸ ಮಾಡಿದ್ದಾರೆ. ಜನಪ್ರಿಯ ನಾಟಕಗಳಾದ ಶಿವದೂತ ಗುಳಿಗೆ, ಮಣಿಕಂಠ ವಿಜಯ ಸೇರಿದಂತೆ ಹಲವಾರು ಸಿನಿಮಾ ನಾಟಕಗಳಿಗೆ ಸಂಗೀತವನ್ನು ಮಾಡಿದ್ದಾರೆ. 2021 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಚಾವಡಿ ಪ್ರಶಸ್ತಿಗೆ ಭಾಜನರಾದವರು. ಬ್ರಹ್ಮಶ್ರೀ ನಾರಾಯಣಗುರು ತತ್ವ ಸಂದೇಶ ಕುರಿತು ಇವರು ಮಾಡಿದ ಸಂಶೋಧನೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠದ ಅತ್ಯುನ್ನತ ಸಂಶೋಧನಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮಂಗಳೂರು ವಿವಿಧ ಸ್ನಾತಕ ಪದವಿ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ ಅರುಣ್ ಉಳ್ಳಾಲ್ ಇವರು ಪ್ರಸ್ತುತ ಕರ್ನಾಟಕದಲ್ಲಿರುವ 17 ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಗಳ ಕನ್ನಡ ಮತ್ತು IKS ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಥವರು ಇಂದು ನಮ್ಮ ಅತಿಥಿಯಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಮತ್ತೊಮ್ಮೆ ಶ್ರೀ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಮಂಜುನಾಥ್ ಮೂಲ್ಯ ಇವರು ವೀಳ್ಯ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಹಾಗೂ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಪಿ ನಾಗರಾಜ್ ಭಟ್ ಕಟ್ಟೆಮಾರು, ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಅಮ್ಮೆಂಬಳ ಸೇವಾ ಸಹಕಾರಿ ಬ್ಯಾಂಕ್ ಮುಡಿಪು, ಹಾಗೂ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ ಇದರ ಮೂಲ ಮಠ ಪುನರುತ್ಥಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಠದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀ ಬಾಲಕೃಷ್ಣ ಹಣ್ಣೆರಮುಡಿ ಇವರು ತಾಂಬೂಲವನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಂದನೆಗಳು. ಇನ್ನೋರ್ವರು ಗೌರವಾನ್ವಿತರು ಶ್ರೀ ಭಾರತಿ ನವೀನ್ ಚಂದ್ರ ಗಟ್ಟಿ, ಹೂವಿನಕೊಪ್ಪಳ, ಶ್ರೀ ದತ್ತಾತ್ರೇಯ ಮಾತೃಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳು. ಇವರು ಹಲವಾರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇಂದು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ನಮಗೆಲ್ಲರಿಗೂ ಸಂತಸ. ಇವರಿಗೆ ಶ್ರೀ ರಸಿಕಾ ಮೋಹನ್ ಮಜುಲು ಇವರು ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆನ್ವಿತರು ಶ್ರೀ ಮೋಹನ ಅಂಗಣೆಮಾರು, ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಇದರ ಉಪಾಧ್ಯಕ್ಷರು ಹಾಗೂ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಇದರ ಉಳ್ಳಾಲ ನಗರ ವಿಸ್ತಾರಕ್ಕಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಚಂದ್ರಹಾಸ್ ಪೂಜಾರಿ ಬೀಜಮಾರು ಇವರು ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಉಪಸ್ಥಿತ ಗೌರವಾನ್ವಿತರು ಶ್ರೀ ಪ್ರವೀಣ್ ಕುಮಾರ್ ಕುರ್ನಾಡು ಬೆಟ್ಟು, ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಇದರ ಪ್ರಧಾನ ಕಾರ್ಯದರ್ಶಿ ಹಾಗೂ ಯುವವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೋಣಾಜೆ ಇದರ ಪ್ರಚಾರ ನಿರ್ದೇಶಕರು ಮತ್ತು ಸಪ್ತಸ್ವರ ಕಲಾ ತಂಡ ಕೋಣಾಜೆ ಇದರ ಶಾರದೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಗಣರಾಜ್ ಕಿಣ್ಣಾಜೆ ಇವರು ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಎಲ್ಲ ಹಿರಿಯ ಹಾಗೂ ಕಿರಿಯ ಸದಸ್ಯರು ಹಾಗೂ ದತ್ತಾತ್ರೇಯ ಬಾಲಗೋಕುಲ, ದತ್ತಾತ್ರೇಯ ಕುಣಿತ ಭಜನಾ ಮಂಡಳಿ ಮತ್ತು ದತ್ತಾತ್ರೇಯ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರನ್ನು ಒಂದೇ ಮಾತಿನಿಂದ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸಂಘದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಭಟ್ ಕಟ್ಟೆಮಾರ್ ಇವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಭಗವದ್ಭಕ್ತರೇ ಮತ್ತು ಮಕ್ಕಳೇ, 1930ರಲ್ಲಿ ಆರಂಭವಾದಂತಹ ಈ ಭಜನಾ ಮತ್ತು ಯಕ್ಷಗಾನ ಮಂಡಳಿ ಶ್ರೀ ದತ್ತಾತ್ರೇಯ ಅನುದಾನಿಕ ಹಿರಿಯ ಪ್ರಾಥಮಿಕ ಶಾಲೆಗೆ ತಾಯಿ. ಇಲ್ಲಿ ಭಜನಾ ಮಂಡಳಿ ತಾಯಿಯಾದರೆ ಶಾಲೆ ಮಗ. ಇನ್ನೇನು ಕೆಲವೇ 4 ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಆಚರಿಸಿದ ಹೊಸ್ತಿಲಲ್ಲಿದೆ ನಮ್ಮ ಭಜನಾ ಮಂಡಳಿ. ಮನುಷ್ಯರಿಗೆ ಹಾಗೂ ಪ್ರಪಂಚದಲ್ಲಿ ಎಲ್ಲ ವಿಷಯಗಳಿರುವಂತಹ ಏರಿಳಿತಗಳನ್ನು ಅನುಭವಿಸಿಕೊಂಡು ಬಂದಂತಹ ನಮ್ಮ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಇತ್ತೀಚೆಗಿನ 25-30 ವರ್ಷಗಳಲ್ಲಿ ಉನ್ನತಿಯನ್ನೇ ಕಾಣುತ್ತಾ ಬಂದಿದೆ. ಬರೀ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಭಜನೆಯಿಂದ ಆರಂಭಗೊಂಡಂತಹ ನಮ್ಮ ಮಂಡಳಿ ಈಗ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಹೆಚ್ಚು ಹೆಚ್ಚು ಜನರನ್ನು ತನ್ನತ್ತ ಸೆಳೆಯುತ್ತಾ ಬೆಳೆಯುತ್ತಾ ಇದೆ. ಇನ್ನು 1900
2030ನೇ ಇಸವಿಗೆ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಾವಿರುವಾಗ ಎಲ್ಲ ಭಗವದ್ಭಕ್ತರ ವಿನಂತಿ ಏನಂತೇಳಿದರೆ, ನೀವು ಈ ಯಕ್ಷಗಾನ ಮತ್ತು ಭಜನಾ ಮಂಡಳಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ನೀವು ತೊಡಗಿಸಿಕೊಳ್ಬೇಕು. ಏನಂತೇಳಿದರೆ, ಭಜನೆ, ವಾರದ ಭಜನೆಗೆ ಬಂದು ಪ್ರೇಕ್ಷಕರಾಗಿರ್ಬೋದು, ಅದಲ್ಲ ಭಜನೆ ಹೇಳುವಾಗ ಒಟ್ಟಿಗೆ ನೀವು ಹೇಳ್ತೀರಿ ಹೇಳ್ಬೋದು, ಅಥವಾ ನೀವೇ ಭಜನೆ ಹೇಳುವುದಾದರೆ ಅದಕ್ಕೂ ಅವಕಾಶವಿದೆ. ಕುಣಿತ ಭಜನೆಗೆ ಅವಕಾಶವಿದೆ. ಬೇರೆ ಬೇರೆ ಮಂಡಳಿ ನಡೆಯುವಂತಹ ಭಜನೆಗೆ ಹೋಗುವಂಥ ಅವಕಾಶ ಇದೆ. ಈ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ತೊಡಗಿಸಿಕೊಳ್ಬೇಕು. ಹಾಗೆ ಯಕ್ಷಗಾನ ವಿಭಾಗ ನೋಡಿದರೆ, ಯಕ್ಷಗಾನ ನಾಟ್ಯ ತರಬೇತಿ ಇಲ್ಲಿ 21 ವರ್ಷಗಳಿಂದ ನಡೀತಾ ಬಂದಿದೆ. 40ಕ್ಕೂ ಹೆಚ್ಚು ಮಿಕ್ಕಿ ವಿದ್ಯಾರ್ಥಿಗಳು ನಮ್ಮ ಕೇಂದ್ರದಲ್ಲಿದ್ದಾರೆ. ಈಗ ಒಂದು ಪ್ರಸಂಗ ಇಡುವುದಕ್ಕೆ ಕಷ್ಟ ಆಗಿದೆ. ಯಾಕಂತೇಳಿದರೆ ಅಷ್ಟು ಮಕ್ಕಳಿಗೆ ಪಾತ್ರವನ್ನು ಕೊಡಬೇಕಾದ್ರೆ, ಅಷ್ಟು ದೊಡ್ಡ ಪ್ರಸಂಗ ಹಿಡಿದಾದರೆ ಬೆಳಗಿನ ತನಕ ನಾವು ಆಟ ಮಾಡಬೇಕಾಗ್ಬೋದು. ಅಷ್ಟು ಮಕ್ಕಳು ನಮ್ಮಲ್ಲಿ ಈಗ ನಾಟ್ಯ ಕಲಿತವರಿದ್ದಾರೆ. ಅದು ನಮಗೆ ಹೆಮ್ಮೆ. ಯಾವ ಪಾತ್ರ ಯಾರಿಗೆ ಕೊಡುವುದು ಎನ್ನುವಂತಹ ಒಂದು ಸಂದಿಗ್ಧತೆ ನಮಗಿದೆ. ಎಲ್ಲರೂ ಕೂಡ ಒಬ್ಬರಿಂದೊಬ್ಬರು ಮಿಗಿಲಾದಂಥ ವಿದ್ಯಾರ್ಥಿಗಳು. ಯಾರಿಗೂ ಕೂಡ ಸಣ್ಣ ವೇಷ ದೊಡ್ಡ ವೇಷ ತಾರತಮ್ಯ ಮಾಡುವ ಹಾಗಿಲ್ಲ. ಆ ರೀತಿಯಲ್ಲಿ ನಮ್ಮ ಯಕ್ಷಗಾನ ಸಂಘದ ಮಕ್ಕಳು ಬೆಳೆದಿದ್ದಾರೆ. ಇದು ನಮಗೊಂದು ಹೆಮ್ಮೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚು ಮಕ್ಕಳು ಬರಬೇಕು. ಅದಕ್ಕೆ ಮಾತಾಪಿತರು ಪ್ರೋತ್ಸಾಹ ಕೊಡಬೇಕು. ಯಕ್ಷಗಾನ ಭಜನೆ ಈ ಯಾವುದೆಲ್ಲ ತೊಡಗಿಸಿಕೊಂಡು ಸಂಘವನ್ನು ಬೆಳೆಸುವುದರೊಂದಿಗೆ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಕೊಡುವಂತಹ, ಈಗ ಸಂಸ್ಕಾರ ಕೇಂದ್ರವಿದೆ, ಬಾಲ ಗೋಕುಲ ಇದೆ, ಅದಕ್ಕೂ ಕಳಿಸ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಸಂಘದೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಸಂಘವನ್ನು ಬೆಳೆಸಬೇಕು. ನೀವು ನಿಮ್ಮ ಮಕ್ಕಳಿಗೂ ಸಂಸ್ಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭ ವಿನಂತಿ ಮಾಡ್ತಾ ನನ್ನ ಗುರುಚರಣಕ್ಕೆ ಅರ್ಪಿಸ್ತೇನೆ. ಗುರುಭ್ಯೋ ನಮಃ. ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ವಾರ್ಷಿಕ ವರದಿ. ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿಯ ಕುರ್ನಾಡು ಈ ಮಂಡಳಿಯು 1930ರಲ್ಲಿ ಸ್ಥಾಪನೆಗೊಂಡಿತು. ಇಂದಿಗೆ 96 ವರ್ಷಗಳನ್ನು ಪೂರೈಸಿ ನಿರಂತರ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಇಷ್ಟು ಮಾತ್ರವಲ್ಲದೆ ಭಜನೆ, ಯಕ್ಷಗಾನ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ. ಇನ್ನು ಈ 4 ವರ್ಷದಲ್ಲಿ ಶತಮಾನೋತ್ಸವ ಆಚರಿಸುವ ಹೊಸ್ತಿಲಲ್ಲಿದೆ. ಈ ಸಂಘದ ಏಳಿಗೆಗಾಗಿ ಹಲವಾರು ಹಿರಿಯರ ಶ್ರಮ ಇದರಲ್ಲಿದೆ. ಸಂಘದಲ್ಲಿ ಪ್ರತಿ ಗುರುವಾರ ಭಜನಾ ಸೇವೆ, ತಾಳಮದ್ದಲೆ ಅಭ್ಯಾಸ ನಡೆಸುತ್ತಾ ಬರುತ್ತಿದ್ದೇವೆ. ಬಂಟ್ವಾಳ ವೆಂಕಟರಮಣ ದೇವಸ್ಥಾನದಲ್ಲಿ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ತಾಳಮದ್ದಲೆ ಸೇವೆಯನ್ನು ನಡೆಸುತ್ತಾ ಬರುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಬ್ಬಣ್ಣಕೋಡಿ ರಾಮ್ ಭಟ್ ಇವರಿಂದ ಯಕ್ಷಗಾನ ನಾಟ್ಯ ತರಬೇತಿ 2005ರಲ್ಲಿ ಆರಂಭಗೊಂಡಿತು. ಸುಮಾರು 100ರಿಂದ 150ರಷ್ಟು ವಿದ್ಯಾರ್ಥಿಗಳು ಯಕ್ಷಗಾನ ನಾಟ್ಯ ತರಬೇತಿಯನ್ನು ಪಡೆದಿರುವರು. ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ಕಟೀಲು ಮೇಳದಲ್ಲಿ ಪ್ರಧಾನ ಪಾತ್ರ ಮಾಡುತ್ತಿರುವುದು ನಮ್ಮ ಸಂಘಕ್ಕೆ ಹೆಮ್ಮೆಯ ವಿಷಯ. ಅಷ್ಟು ಮಾತ್ರವಲ್ಲದೆ ಬೇಸಿಗೆ ರಜೆಯಲ್ಲಿ ಬಣ್ಣಗಾರಿಕೆ ಶಿಬಿರ ತರಬೇತಿಯನ್ನು ಆರಂಭಿಸಲಾಯಿತು. ಅಮ್ಮೆಂಬಳ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಇದರ ವಿಷುಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಯಕ್ಷಗಾನ ಸೇವೆಯನ್ನು ನಡೆಸುತ್ತಾ ಬರುತ್ತಿದ್ದೇವೆ. ನಮ್ಮ ಸಂಘದ ವತಿಯಿಂದ ಮಕ್ಕಳಿಗೆ ಉಚಿತವಾಗಿ ತಬಲಾ, ಹಾರ್ಮೋನಿಯಂ, ಸಂಗೀತ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ಸಂಘದ ವತಿಯಿಂದ ವರ್ಷಂಪ್ರತಿ ಉಹಾಕೋ ಕಲ್ಲು ಸನ್ನಿಧಿ, ಪಜೀರು ಶ್ರೀ ಕೃಷ್ಣ ಭಜನಾ ಮಂದಿರ, ಇನೋಳಿ ಸೋಮನಾಥೇಶ್ವರ ದೇವಸ್ಥಾನ, ಕೈರಂಗಳ ಗೋಪಾಲಕೃಷ್ಣ ಭಜನಾ ಮಂದಿರ, ವಿಷ್ಣುಮೂರ್ತಿ ದೇವಸ್ಥಾನ ಸುಲ್ಯಮೆ, ದುರ್ಗಾಕಾಳಿ ದೇವಸ್ಥಾನ ಕಂಬಳಪದವು, ಗಣೇಶ ಮಂದಿರ ಮುಡಿಪು, ಮಜಿ ಮಹಾಮಾಯಿ ದೇವಸ್ಥಾನ, ಆದಿಮಾಯಿ ನಾಗಬ್ರಹ್ಮ ದೇವಸ್ಥಾನ 12 ಮುಡಿ, ಮಹಾಮಾಯಿ ದೇವಸ್ಥಾನ ಪಿದಮಲೆ, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕುಂಟಾಲಗಿರಿ, ಹೀಗೆ ಹಲವಾರು ಭಜನಾ ಮಂದಿರ ದೇವಸ್ಥಾನಗಳಲ್ಲಿ ವಾರ್ಷಿಕ ಭಜನಾ ಸೇವೆಯನ್ನು ನೀಡುತ್ತಾ ಬಂದಿರುತ್ತೇವೆ. ನಮ್ಮ ಸಂಘದಲ್ಲಿ ಪ್ರತಿ ವರ್ಷವೂ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ವಿವಿಧ ಭಜನಾ ಮಂಡಳಿಗಳ ಭಜನಾ ಸಂಕೀರ್ತನೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಹಾಗೆ ಸುಮಾರು 15 ದಿನಗಳ ನಗರ ಭಜನಾ ಸಂಕೀರ್ತನೆಯನ್ನು ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುತ್ತಿದ್ದೇವೆ. ನಮ್ಮ ಸಂಘದ ಹಿರಿಯ ಸದಸ್ಯರಾದ ಗೋಪಾಲ್ ನಾಯಕ್ ಕಟ್ಟೆಮಾರ್ ಇವರ ಮನೆಯಲ್ಲಿ ನಡೆಯುವ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಮ್ಮ ತಂಡದಿಂದ ಭಜನಾ ಸಂಕೀರ್ತನೆಯನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದೇವೆ. ಹಾಗೆಯೇ ನಮ್ಮ ಸಂಘದ ಅಂಗಸಂಸ್ಥೆಯಾದ ಮಾತೃ ಮಂಡಳಿಯ ಸದಸ್ಯರು ನಮ್ಮ ಜೊತೆ ಕೈಜೋಡಿಸುತ್ತಾ ಬಂದಿರುತ್ತಾರೆ. ಪ್ರತಿ ಗುರುವಾರ ಭಜನಾ ಕಾರ್ಯಕ್ರಮದಲ್ಲಿ ನಗರ ಭಜನೆಯಲ್ಲೂ ಪಾಲ್ಗೊಂಡಿರುತ್ತಾರೆ. ನಮ್ಮ ಸಂಘದ ಮಾರ್ಗದರ್ಶಕರು ಹಿರಿಯರೂ ಆದ TG ರಾಜಾರಾಮ್ ಭಟ್ ಕೊಡಕ್ಕಲ್ಲು ಇವರಿಗೆ ಸಹಕಾರ ರತ್ನ ಪ್ರಶಸ್ತಿ ದೊರೆತ ಸಲುವಾಗಿ
ನಮ್ಮ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹಾಗೆ ಅಮೃತಧಾರ ಗೋಶಾಲೆ ಪುಣ್ಯಕೋಟಿ ಕೈರಂಗಳ ಇಲ್ಲಿ ಗೋಸೇವಾ ಮಾಸಾಚರಣೆ ಪ್ರಯುಕ್ತ ಗೋಸೇವೆ ಹಾಗೂ 20 ರೋಲ್ ಬೈಹುಲ್ಲನ್ನು ಸಂಘದ ವತಿಯಿಂದ ನೀಡಲಾಯಿತು. ನಮ್ಮ ಸಂಘದ ವತಿಯಿಂದ ನಮ್ಮ ಗ್ರಾಮದಲ್ಲಿರುವ ತೀರಾ ಬಡ ಕುಟುಂಬವನ್ನು ಗುರುತಿಸಿ ಅವರಿಗೆ ದತ್ತನಿಧಿ 10,000 ಮೌಲ್ಯದ ಆರ್ಥಿಕ ಸಹಾಯವನ್ನು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನೀಡುತ್ತಾ ಬಂದಿರುತ್ತೇವೆ. ನಮ್ಮ ಸಂಘದ ಸದಸ್ಯರು ಮಕ್ಕಳು ಹಾಗೂ ಊರವರಿಗಾಗಿ ಕಳೆದ ವರ್ಷದಿಂದ ಕ್ರೀಡಾಕೂಟವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಹಾಗೆ ಆದಿತ್ಯವಾರ ಮಕ್ಕಳಿಗಾಗಿ ಬಾಲಗೋಕುಲ ತರಬೇತಿಯನ್ನು ಆರಂಭಿಸಿದ್ದೇವೆ. 2022 ಮಾರ್ಚ್ ತಿಂಗಳಲ್ಲಿ ವಿನುತಾ ಹಾಗೂ ಗೀತಾಂಜಲಿ ಇವರ ಮಾರ್ಗದರ್ಶನದಲ್ಲಿ ಕುಣಿತ ಭಜನೆ ಆರಂಭಗೊಂಡಿತು. ಇದರಲ್ಲಿ ಸುಮಾರು 40 ಮಕ್ಕಳು ಇದ್ದು ಮಡಿಕೇರಿ, ಸಿದ್ದಾಪುರ, ಉಡುಪಿ, ಮಂಗಳೂರು ಮುಂತಾದ ಕಡೆಗಳಲ್ಲಿ ಕುಣಿತ ಭಜನೆಯನ್ನು ನಡೆಸಿಕೊಟ್ಟಂತಹ ಹೆಮ್ಮೆ ನಮ್ಮ ಸಂಘದ್ದಾಗಿದೆ. ಇದಕ್ಕೆ ಊರ ಪರವೂರ ಗ್ರಾಮಸ್ಥರಿಂದ ಒಳ್ಳೆಯ ಅಭಿಪ್ರಾಯ ಲಭಿಸಿದೆ. ನಮ್ಮೊಂದಿಗೆ ಭಜಕರಾಗಿ ಕಾರ್ತಿಕ್ ಮುಡಿಪು, ಕೃತಿಕಾ ಕಂಬಳಪದವು ಸಹಕರಿಸುತ್ತಿದ್ದಾರೆ. ಮಕ್ಕಳ ಹೆತ್ತವರ ಪ್ರೋತ್ಸಾಹ ಅಪಾರವಾದದ್ದು. ಈ ವರ್ಷ ಸುಮಾರು ಊರ ಪರವೂರು ಸೇರಿ ಒಟ್ಟು 27 ಕಡೆಗಳಲ್ಲಿ ಕುಣಿತ ಭಜನೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಧನ್ಯವಾದಗಳು. ವಿಗ್ರಹ ಮಧ್ಯೆ, ಕಲಶ ಮಧ್ಯೆ, ಸಂಕಲ್ಪ ಮಧ್ಯೆಡು ಇನಿ ಪ್ರಧಾನ ಚೈತನ್ಯವಾದ ದೀವೊಂದು ಆರಾಧನೆ ಮಲ್ತಿನಂಚಿನ ಗುರು ದತ್ತಾತ್ರೇಯರ್ನ ಪಾದ ತಾಮರೆಗೆ ವಂದನೆ ಮಲ್ತೊಂದು ಜಿಡ್ಡೆಡು ಓಲೆಗಾತಿನ ಮಾತೆ ಹಿರಿಯರ್ಕ್ಲೆಗೆ ರಡ್ಡು ಕೈ ಮುಗಿಯೋನುವೆ ಕುಡ್ದಿನಂಚಿನ ಸಭೆ ಮಾನಿಲೆನ ಮೋಕೆನು ಗೆತ್ತೊಂದು ಎನ್ನ ಬದುಕದ ಒಂಜಿ ಭಾಗ್ಯ. ನನ್ನ 4 ವರ್ಷಡು ಶತಮಾನೋತ್ಸವದ ಮಾಮಲ್ಲ ಗೌಜಿ ಪಡೆಪುನ ಈ ಊರ್ದಕ್ಕಿಲ್ಲ ಒಂಜಿ ಮಲ್ಲ ಬೂಕುಡು ಎನ್ನೊಂಜಿ ಪುದರು ಸೇರು ನಂಚಿನ ಭಾಗ್ಯದುಲೆ. ಈ 90 ವರ್ಷೋಡು ಯಾನ್ ಇಡೆಗೆ ಬತ್ತಿತ್ತೆ ಆ 100 ವರ್ಷದ ಮಾಮಲ್ಲ ಪುಟಟ್ ಯಾನ್ಲವರಿ ಇತ್ತೆ ಪನ್ಪುನ ಒಂಜಿ ಮಲ್ಲ ಭಾಗ್ಯ. ಒಲ್ತ ಉಳ್ಳಾಳ ಒಲ್ತ ಕುರ್ನಾಡು ಅಂಚಾದು ಇಂದು ಇಂದಕ್ಕೆ ಯಾನು ಸುರುಕಾದ ಮನೋಹರಣ್ಣಗೆ ಇರ್ಕೈ ಜೋಡೋನ್ವೆ ಈತು ಊರ್ದಕ್ಕನ ಒಂಜಿ ಮೋಕೆ ಗೆತ್ತೊಂದಂಚಿನ ಒಂಜಿ ಅವಕಾಶ ಕೊರ್ನೇಕ್. ಅಧ್ಯಕ್ಷರು ಪ್ರಾಸ್ತಾವಿಕವಾದ ಬಾರಿ ಪೊರ್ಲುಡು ಪಾತೇರಿರು ಆರು ಪಾತೇರ್ನಾಗ ಅರ್ನ ಸೊರೊಟ್ಟು ಒಂಜಿ ಅಭಿಮಾನ ಏನು ಗುರುತ ಮಲ್ತೊಂಡೆ ಅವೆಂಚ ಅಧ್ಯಕ್ಷರೇ ಭಜನೆ ಅಪ್ಪೆ ಶಾಲೆ ಮಗೆ ಆ ಫಂಡಿನ ಬಾರಿ ಕೊಂಡಾಟ ತುಡೆ ಮುಲ್ತ ಬೇಲೆ ಎಂಚ ನಡತ್ತು ಬತ್ತುಂದು ಕಾರ್ತಿಕಣ್ಣ ವರದಿ ಓದಿಯರು ಆ ಇಡೀ ವರದಿದ ಆತು ಗೀಟುಲೇನ ಆರ ರಡ್ಡೇ ಸೊರಟು ಕಟ್ಟಿಯರು. ಭಜನೆ ಅಪ್ಪೆ ಶಾಲೆ ಮಗೆ ಭಜನೆ ಅಪ್ಪ ಐನಡ್ ದಾವರ ಶಾಲೆ ಮಗೆ ಐಲಿ ಇಂದು ರಡ್ಡುಲ ಸೇರ್ದು ಇನ್ನು 100 ವರ್ಷದ ಸುದೀರ್ಘ ಪ್ರಯಾಣದಂಚಿ ಪದ್ಯ ಪಾಡೊಂದು ಪುನವು ಇಂದು ಈ ಶಾಲೆದತ್ತು ಈ ಸಮಿತಿದತ್ತು ಇಡೀ ಕುರ್ನಾಡುದ ಮಾಮಲ್ಲ ಭಾಗ್ಯ ಅಂದರೆ ನೆಡುವೆ ಇಡೀ ಕುರ್ನಾಡುದ ಎಂಗೆ ದಿಂಜ ಕುತೂಹಲ ಇಲ್ಲ ತುಲೆ ಓಲೊಂಜಿ ಕೊಂಡಾಟದೊಂಜಿ ನಾಯಿ. ಆ ಕೊಂಡಾಟದ ನಾಯಿ ದತ್ತಾತ್ರೇಯ ದೇವರ್ನವಲು ಸರ್ವೇ ಸಾಮಾನ್ಯವಾದ ಎಂಚ ಮುತ್ತಪ್ಪ ಸ್ವಾಮಿನವಲು ಪೋಂಡ ಸರ್ವೇ ಸಾಮಾನ್ಯವಾದ ಒಂಜಿ ನಾಯಿ. ಒಂಜಿ ಕುತೂಹಲಗ ನಿಕಲ್ಡ ಒಂಜಿ ವಿಚಾರ ಪನೋಡು ನರಮಾನ್ಯನ ಜಾಣ್ಮೆನು ಬುದ್ಧಿನು ನಾಗರಿಕತೆನು ಅರ್ಥ ಮಲ್ಪುನ ಪಕ್ಕಿ ಇತ್ತನ ಅವು ಕಕ್ಕೆಗೆ ಮುರ್ಗೋ ಇತ್ತನ ಅವು ನಾಯಿಗೆ ಬೊಕ ರಾಷ್ಟ್ರೀಯ ಪ್ರಾಣಿ ಅವಾರ್ಡ್ ನನ್ನ ದಾದಾದ ವನರಾಜ ಅದು ಇಂಚಿನ ಕೀರ್ತಿಲು ಪುರ ಕತೆಟ್ಟು ಬತ್ತುಪ್ಪು ಮಾನ್ಯತೆ ಬತ್ತುಪ್ಪು ಅಂಡ ಅವು ಐಕ್ಕಲ ನಾಗರಿಕ ಬುದ್ಧಿ ಪನ್ಪುನ ವಿಜ್ಜಿ ಅವು ಐಕ್ಕಲ ನರಮಾನ್ಯನ ಭಾವನೆನ ಅರ್ಥ ಮಲ್ಪರೆ ಸಾಧ್ಯ ಪೂಜೆ ಅಂಚ ಅದು ಕಕ್ಕೆಯನ್ನು ಜಾಣ ಪಕ್ಷಿಯಿಂದಲೇ ಇದೇರು. ಕಕ್ಕೆ ನಮ್ಮ ಕೈ ಅಂಚ ದರ್ತನೆಲ್ಲ ಬಲಿಪಡುದು ಗೊತ್ತಾಪುಡು ಬಗ್ಗನೆಲ್ಲ ಕಲ್ಲು ದರ್ಪು ಎಂದು ಗೊತ್ತಾಪುಡು ಮೀನು ಮೂರ್ನಾಗ ಪಕ್ಕಡೆ ಪಟಾಕಿ ಬಿಟ್ಟು ನಲಿತೆ ಎನ್ನ ಮಿತ್ತ ಅಟ್ಯಾಕ್ ಹಾಪುಡು ಗೊತ್ತಾಪುಡು ಇಂಚ ನರಮಾನ್ಯನ ಭಾವನೆನ ಅರ್ಥ ಮಲ್ಪುಡು ಅವೇ ನಮ್ಮ ನಡು ನಾಯಿ ಇಲ್ಲಡುಪ್ಪುನ ಪುಚ್ಚೆಗ್ಲ ಆ ನಮೂನೆದ ಚಾಲಕಿತನ ಉಪ್ಪುಜಿಗೆ ಆ ಒಂಜಿ ರೀತಿಡು ಇನ್ನಿಲ್ಲ ತುಳು ಏರಾಂಡ ಗುರುತಾರ್ಥದ ಅಂತೆ ಪೋಯರಿಂದ ಪಂಡ ನಾಡೇರ ಪತ್ತುನು ಅವೇ ನಾಯಿನು ಶ್ವಾನದಳ ಅಂದರೆ ನಮ್ಮಡೊಂಜಿ ವಿಭಾಗ ಉಂಟು ಅಂಚಿನ ನಾಯಿನ ಪೂಜ್ಯತೆದ ಭಾವಡೆ ತೂದು ಇನಿ ಯಾನು ಯಕಾಡ್ದಿಂಚಿ ಆ ಶಾಲೆದ ಉಲಯದ ಪೂಜೆದ ಅಂಗನೋಡು ಇತ್ತಿನವಳು ಆ ನಾಯಿನ ಗಮನ ಕೊರೊಂದುಲ್ಲೆ ಪ್ರತಿಯೊರೆಲ್ಲ ತೂಂದು ಏರೆಗಿಲ ಬಾ ತೊಂದರೆನ ನರಮಾನ್ಯನ ಎಡ್ಡೆ ಅರ್ಥ ಮಲ್ತೊಂದು ನಾನು ಎಣ್ಣುವೆ
ಆ ನಾಯಿ ಹಿಡ್ದ ಅದು ಬತ್ತಿನ ಒಂಜೇ ಒಂಜಿ ಕಿನ್ಯ ಬಾಲೆಲ್ಲ ಪೋಡಿನೇನೆ ಅಂತೂತಿಚಿ ಅಂಚ ಬಂದು ಈತ್ತು ಜನ ಬತ್ತು ಪೋಯರು ಈತ್ತು ಜನ ಹಿಡ್ದ ಅದು ನಾಯಿಲ ಪೋಡಿನೇನೆ ಅಂತೂತಿಚಿ ಭಾರಿ ಆಶ್ಚರ್ಯ ನಾವು ಒಂಜೆ ನಮ್ಮ ಪೋಡಿ ಹೊಡಿತೀರ ಇಂಥದ್ದು ಇದು ನಾವು ನಮ್ಮಂತದ್ದು ಪೋಡಿ ಹೊಡಿತಿಲ್ಲ ಒಂಜಿ ಬೇಡ ಪೋಡಿ ಹೊಡಿತಿಂದ ಅವು ನಮ್ಮಂತದ್ದು ಪೋಡಿ ಹೊಡುದು ಯಾಪಂಡ ನಾ ಹಿಡಿದ್ರೆ ಕಡೆ ನಮ್ಮ ಏತೋ ಸಲ ಆಂಡಲ ಜನಕಲ್ನ ಇಡೀ ಕುರ್ನಾಡದ ಈ ಭಾಗದ ಜನಕಲ್ನ ಮೋಕೆಯನ್ನು ಗೆತ್ತೊಂದು ಆ ಪ್ರತಿ ಗುರುವಾರದ ನೀ ಹಾಜರಾಪುನವು ಪೂಜೆದ ಆತು ಬರ್ತುಡು ಬರ್ಪುನವು ಆರತಿದ ಬರ್ತುಡು ಬರ್ಪುನವು ಬಹುಶಃ ನನಗೆ 4 ತಿರುಗಿನೇ ಇಂಚಿನ ಒಂಜಿ ಬುಳೆಚಿಲಿನ ತೂತಿನಿ ಕುರ್ನಾಡು ಮಾತ್ರ ಬಹುಶಃ 10 ಗಡೆಟ್ಟು ಪೋದು ಪನೋಲಿಯದಾನು ಯಾನಿನಿ ಇಲ್ಲಡೆ ಪೋಯಿನಪ್ಪಗನ ಎನ್ನ ಪಪ್ಪಕ್ಕೇನು ವೇರು ಎಂಚಾಂಡ ಕಾರ್ಯಕ್ರಮ ಅಂದು ನಾನು ಕಾರ್ಯಕ್ರಮ ಎಂಚಾಂಡದಕ್ಕೆ ಎನ್ನದು ಯಾನ ನಾಯಿದ ಪ್ರಸ್ತಾಪ ಹೊಲ್ಪೆ ತಮ್ಮಡ ಆತ್ತು ಎಂಗೆ ಇಷ್ಟ ಅಂಡು ಇನ್ನೊಂದು ಆದರ್ಶ ಯಾನು ಧರ್ಮ ಶಿಕ್ಷಣ ತರಗತಿ ಇಡ್ಲ ಇಂದ ನಾನು ಉಲ್ಲೇಖ ಮಲ್ಪುಡು ಒಂದು ಎಣ್ಣಿದೆ ದಯಪಂಡ ಇದೊಂಜಿ ಕೃತಕತ್ ಕಣ್ಣಿಗೆ ತೋಜುನ ಭಾವನಾತ್ಮಕತೆ ಅಂಚ ಅದು ನಿಜವಾದ ಮೆಚ್ಚೋಡು ಒಂಜಿ ಶಾಲೆ 100 ವರ್ಷ ಆಯ್ನಂಚಿನ ಸಮಯ ಒಂಜಿ ಸುದೀರ್ಘ ಪ್ರಯಾಣ ಆನಿ ಕಾಲೋಡು ತುಲೆ ಸ್ವಾಗತ ಮಲ್ಪೆರೆ ಮೀಸೆ ಅವಡು ತರೆ ಅವಳು ಕುಜಲು ಪರಂದಿನಕ್ಲು ಬತ್ತೇರು ಆ ಸ್ಥಾಪಕ ಸದಸ್ಯರು ಆನಿ ಕಾಲೋಡು ಬೆಂದಿನ ಸೊಂದಿನ ಕ್ಲೇಗಿ ಇನ್ನಿತ್ತ ಜಗಟ ಜವನೇರು ಜವಾಂದಿಲು ಸೇರ್ದು ಇಂಚಿನ ಪೊರ್ಲೋಡು ಆನಿದನ್ನು ಮುಂದುವರಿಸೊಂದು ಬರೋದಿಲ್ಲ ಅವು ಮಲ್ಲ ಸಂತೋಷ ಆದುಪ್ಪು ಬಹುಶಃ ಒಂದು ಸಂತೃಪ್ತಿದ ಭಾವ ಕ್ಲೇಗಿ ಆ ನಿಲೆಟ್ಟು ಇಡೆಗೆ ಬತ್ತದು ಪ್ರತಿ ಒರಿಯನ ಒಟ್ಟಿಗೆ ಸೇರೊಂದು 10 ಜನಕ್ಕನ ಒಟ್ಟಿಗೆ ಒಂದು ಧಾರ್ಮಿಕತೆದ ಆಧಾರದೊಟ್ಟಿಗೆ ಸೇರೊಂದು ಬೆರೆಪುನ ಉಂಡತ್ತೆ ಅವು ನಿಜ ಅರ್ಥೋಡು ನಮ್ಮ ಜನಕ್ಲೇನು ಒಟ್ಟು ಮಲ್ಪೆರುಪುನಂಚಿನ ಮಲ್ಲ ಮಾಧ್ಯಮ ಅದು ನಮ್ಮ ಹೆಣ್ಣೋಡು ಇಡೀ ಭಾರತೋಡು ಧಾರ್ಮಿಕ ಶ್ರದ್ಧೆಯನ್ನು ಬೊಳೆಪಾಯರೆ ಶಾಲೆದ ಪಾತ್ರ ದಿಂಜ ಉಂಡು ಇನಿ ದೇಶದ ಲಕನೆ ಶಾಲೆಲ ಜಾತ್ಯಾತೀತ ಧರ್ಮಾತೀತ ಅಂದ ಅದು ಪೋಂಡು ಒಂಜಿ ಅರ್ಥೋಡು ಎಡ್ಡೆನೆ ಆಂಡು ಬನ್ಕ ಆಂಡ ಧರ್ಮಪರವಾಯಿನ ದಿಂಜ ಉತ್ಸವಲು ಜಾಗೃತಿಲು ಸಂಘಟನೆಲು ಪುಟ್ಟೆರೆ ಶಾಲೆಲೇ ಕಾರಣ ನಾನು ಪೊಕ್ಕಡೆ ನಿಕ್ಕಲೊಟ್ಟಿಗೆ ಒಂಜಾತು ವಿಚಾರ ಪನ್ಪೆ ನಮ್ಮ ಅಂದೊಂದು ಒತ್ತೋ ನೋಡಾಪುನ ಸುತ್ತಮುತ್ತ ಉಪ್ಪುನ ಭಜನಾ ಮಂದಿರದ ಇತಿಹಾಸನು ತೂಂಡ ತುಳುನಾಡು ಉಪ್ಪುನ ಭಜನಾ ಮಂದಿರ ಜಾಸ್ತಿ ಪಂಡ 100 ಇಜಿನ 105 ವರ್ಷ 200 300 5 ಒಂಜಿ ಸಾರ ವರ್ಷ ಆಯ್ನ ಭಜನಾ ಮಂದಿರಲು ತುಳುನಾಡು ತುಯರ ತಿಕ್ಕುಚಿ ಪಂಡ ಅವು ಬಹುಶಃ ಇಂಚಪ್ಪದ ಬುಳೆಚ್ಚಿಲಿಂದ ನಮ್ಮ ಹೆಣ್ಣೋಡು ಓ ಭಜನಾ ಮಂದಿರಲ ಪ್ರಾಕದ ಅನ್ಪನ್ಪುನಿ ಇಂಚಪ್ಪ ಪ್ರಾರಂಭ ಆಯ್ನವತ್ತು ಪ್ರಾಕದ ಭಜನಾ ಮಂದಿರ ಒಂಜಿ 100 ತೂಯಿನ 105 ತೂಯಿನ ಭಜನಾ ಮಂದಿರಲು ಓಲು ಪ್ರಾರಂಭ ಅನ್ನೊಂದು ಕೇಂಡ ಭಜನಾ ಮಂದಿರದ ಸ್ವರೂಪಡ ಅತ್ತೇ ಅತ್ತು ಭಜನಾ ಮಂದಿರಲು ಸುರಾತಿನಿ ಗುತ್ತುದ ಚಾವಡಿಡು ಹೋಟೆಲು ದುಲೈ ಬೊಕ್ಕ ಭಾರಿ ಅಗತ್ಯವಾದ ಅನ್ನು ಉಲ್ಲೇಖ ಮಲ್ಪಡು ಶಾಲೆ ದುಲೈ ದುಂಬು ಶಾಲೆದ ಇಡೀ ಸಮಗ್ರವಾಯಿನಂಚಿನ ಒಂಜಿ ವಾರೋಡು ಒಂಜಿ ದಿನ ಭಜನೆ ಎಂದಿತ್ತನು ಬಹುಶಃ ಮೂಲ ನಡಪುನು ಧ್ಯಾನೇನು ಭಜನೆ ಎಂದಿತ್ತನು ಬೇದದ ಅಂತೆ ಅಯೋಂಬೆ ಎಂದದ ಅಂತೆ ಪ್ರತಿವರೆಲ್ಲ ಭಜನೆಗೆ ಸೇರೋಡು ಆನಿದ ವಾರದ ಪೂಜೆ ಕರಿಪೋಡು ಆ ಪೂಜೆ ಮಲ್ಪುನ ಅಯಲ ವಿದ್ಯಾರ್ಥಿಯೇ ಭಜನೆ ಮಲ್ಪುನ ಎಲ್ಲ ವಿದ್ಯಾರ್ಥಿಯೇ ಅಂಚಾದ ದುಂಬುದ ಅಕ್ಕಳಿಗೆ ಶಾಲೆದ ಒಟ್ಟಿಗೆ ಭಜನೆಲ್ಲ ಅಭ್ಯಾಸ ಹೊಂದಿತ್ತನು ಹಾರ್ಮೋನಿಯಂ ನುಡಿಸುನ ಅಭ್ಯಾಸ ಹೊಂದಿತ್ತನು ತಬಲ ನುಡಿಸುನ ಅಭ್ಯಾಸ ಹೊಂದಿತ್ತನು ಸಾಹಿತ್ಯಲು ಹೊಂದಿತ್ತನು ದಾಸರ ಸಾಹಿತ್ಯದ ಪರಿಚಯ ಹೊಂದಿತ್ತನು ತಾಳ ಪರಿಚಯ ಹೊಂದಿತ್ತನು ಇನಿ ಇಂಜಿನಿಯರಿಂಗ್ ರ್ಯಾಂಕ್ ಬತ್ತಿನಾಗಲ ತಾಳ ಬೊಟ್ಟರೆ ಗೊತ್ತಿದ್ದಿ ಬಿಡ್ಲೆ ಅತ್ತೆ ಪಂಡ ಅವಂಜಿ ವಿದ್ಯಾವಲ ಹಿಡ್ದು ಪಿದೈಬೋದು ಆಂಡ್ ಅಂಚ ಅದು ದಿಂಜ ಭಜನ ಮಂದಿರದ ಸ್ಥಾಪನೆಗೆ ಶಾಲೆಯಲ್ಲೂ ಕಾರಣ ಮೂರು ಒಂದೇ ವ್ಯತ್ಯಾಸ ಶಾಲೆ ಸ್ಥಾಪನೆಗೆ ಭಜನ ಮಂದಿರ ಕಾರಣ ಇಂದು ನಮ್ಮ ಗುರುತ ಮಲ್ಪೊಡ ಏನಂಚಿನ ಒಂಜಿ ಹೊಸ ಬುಳಚಿರಿ ಅವೇ ನಮೂನೆ ಉಳ್ಳಾಳ ಶಾರದೋತ್ಸವನ ತೂಲೆ ಕೋಟೆಕಾರದ ಗಣಪತಿನೂ ತೂಲೆ ಬಹುಶಃ ಮೂರು ಸುತ್ತಮುತ್ತ ಉಪ್ಪುನಂಚಿನ ದಿಂಜಗಡ್ಡೆಟ್ಟು ಕೊಡ್ಮಾಣದ ಶಾರದೋತ್ಸವ ತೂಲೆ ಪರಂಗಿಬೆಟ್ಟದ ಗಣೇಶೋತ್ಸವ ತೂಲೆ ಪರಂಗಿಬೆಟ್ಟದ ಶಾರದೋತ್ಸವ ತೂಲೆ ಇಂದು ಪೂರ ಪ್ರಾರಂಭ ತಿನ್ನುವೊಂದು ಗಂಟೆ ಶಾಲದುಲೈ ಜೋಕುಲುಪುರ ಸೇರ್ದು ಎಂಚ ಭಜನೆ ನಡತಂದ್ರ ಚೌತಿದ ಸಂದರ್ಭದ ಗಣಪತಿ ದಿತೀನಿ ಐಡ್ದ ಪಕ್ಕ ಊರ್ದಕ್ಕನ ಸಾಕರಡ ಸಾರ್ವಜನಿಕ ಗಣೇಶೋತ್ಸವ ಅದು ಬುಳೇನು ಅಂಚಾದು ಗಣೇಶೋತ್ಸವದ ಮುಖೇನ ಜನಕ್ಲೇನು ಒಟ್ಟು ಮಲ್ಪೆರೆ ಶಾಲೆ ಪ್ರೇರಣಾ ಕೇಂದ್ರ ಆದಿತ್ತನು ಏತೋ ಶಾರದೋತ್ಸವ ಪ್ರಾರಂಭ ಆದ ಇಡೀ ನವರಾತ್ರಿದ ಪೊಲ್ಸುನು ಜಲ್ಸುನು ಊರಿಗೂ ಕೊರ್ಪನ ಇಟ್ಟು ಶಾಲೆ ಪ್ರೇರಣಾ ಕೇಂದ್ರ ಆದಿತ್ತನು ಆನಿದ ದಿನ ಬ್ರಿಟಿಷರು ಕಟ್ಟಾಜ್ಞೆ ಪಾಡಿಯರಿಗೆ
ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಲಡಾಯಿ ಕೂಟ ಅಂದು ಸುದ್ದಿದೆತ್ತಂದ ಕಂಡಲ್ಲಿ ಗುಂಡು ಒಂದು ಆಯ್ತಾ ಸುದ್ದಿ ಸೋಲೆಕ ದೆಪ್ಪೆರವಲ್ಲಿಂದು ನಮ್ಮ ಜನಕ್ಲಿಗೆ ಸ್ವಾತಂತ್ರ್ಯದ ಒಂಜಿ ಬೆಚ್ಚನ ಪುಟ್ಟ ಹೊಡತ್ತೆ ದಾದ ಮಲ್ಪುನಿಂದ ಪಂಡದು ಮಹಾರಾಷ್ಟ್ರಡು ಬಾಬಾ ಸಾಹೇಬ್ ಲಕ್ಷ್ಮಣ್ ಜಾವಲೆ ಪನ್ಪುನಾರು ಸಾರತ್ತ ಎನ್ಮನುತ್ತ ಸೊನ್ಪತ್ತ ರಡ್ಡೆಟ್ ಆರ್ನ ಇಲ್ಲದ ಉಲೈ ಚಾವಡಿಡು ಒಂಜಿ ಕಿನ್ಯ ಗಣಪತಿ ಮೂರ್ತಿಂದ ಇತೀನಿ ಮುರನಿ ಕೊರೋನಾ ಬತ್ತನು ತೂಲೆ ಕೊರೋನಾ ಸಮಯಡ್ ಮತ್ತು ಯಾವ ಕಾರಣಕ್ಕೂ ಸೇರುವಂತಿಲ್ಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಅನುಮತಿ ನಿಮಿತ್ತ ಸಣ್ಣ ಸಡಿಲಿಕೆ ಇದೆ ಎಂದಿತ್ತು ನಿಗಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಡ್ಡಿ ಮಲ್ಪುಜ್ಜ ಬೊಕ್ಕ ಪೂರ ಬಂದ್ ಪಣ ಈ ಧಾರ್ಮಿಕ ಸಡಿಲಿಕೆ ಪನ್ಪುನ ವಾನಿಕಾಲಡ್ಲೆತ್ತನು ಐಕ್ ಅವಕಲ್ತ ಆದ ಬಡಿತನ ಮಲ್ತವ ನೋಡು ಆ ನಮೂನೆಡು ಐನೇ ಒಂಜಿ ಲಾಭಾಸ್ತ್ರ ಅಂದ ದೀವೊಂದು ಜನಕ್ಲೇನು ಸೇರಾಯರು ಚಾವಡಿಡು ಒಂಜಾತು ಆ ಸಮಾನಾಸಕ್ತ ಬಂಧುಳು ಸೇರಿಯರು ಗಣಪತಿ ಮೂರ್ತಿ ನಿಮಿತ್ತ ಮಾತ್ರ ಐಕ ಹಣ್ಣು ಕಾಯಿ ಸಮರ್ಪಣೆ ಆದ ಆರತಿ ತರ್ತೇವೆ ಹಿಡಿದು ಬೊಕ್ಕ ಪಿದ ಹಿಡಿದು ಪುನಃ ಬ್ರಿಟಿಷ್ ಅಧಿಕಾರಿಗೆ ಅಪ್ಪನು ಉಳಿಡ್ದಾದನೋ ಪಾತ್ರೊಂದು ಪರ ಪಾತ್ರ ಡಕ್ನ ದೇವರನದಾದನೋ ನಮ್ಮ ಕರ್ತಲ ಪೂಜಿ ಉಲೈಡ್ ಪಾತೀರು ಇರ್ದಾದ ನಮ್ಮ ಎಂಚ ಒಟ್ಟು ಸೇರೋಡು ಎಂಚ ಭಾರತೀಯರ ರಾಷ್ಟ್ರೀಯತೆದ ಚಿಂತನೆಡು ತೊಡಗಿಸಾವುಡು ಎಂಚ ಗಣೇಶೋತ್ಸವ ನಮ್ಮನ್ನು ಸೇರಂಡ ಅವೇ ನಮ್ಮನೆಡು ಸ್ವಾತಂತ್ರ್ಯ ಸಂಗ್ರಾಮದ ಪಿರವುಡು ಎಂಚ ನಮ್ಮ ಉಸುಲು ಕೊರಿಯರ್ಲೆ ಸಿದ್ಧಾವೋಡು ನಮ್ಮ ಜೋಕ್ಲೆನೆಂಚ ಸಂಗ್ರಾಮಡು ತೊಡಗಿಸಾವುಡು ಇಲ್ಲದ ಪೊಂಜೋಲೆಂಚ ಸೇರೋ ನೋಡು ಜವನೆರೆಂಚ ಸೇರೋ ನೋಡು ಎಂಚ ಕಾರ್ಯತಂತ್ರ ಯುದ್ಧ ತಂತ್ರಲು ರೂಪುರೇಷ ಪಡೆಯೋ ನೋಡು ಪನ್ಪುನಿತ ಬಗ್ಗೆ ಜಾಗ್ರತೆ ಅಂಡು ಐನು ಲೋಕಮಾನ್ಯ ಪನ್ಪುನಂಚಿನ ಮಾಮಲ್ಲ ಕೀರ್ತಿನ ಪಡೆಯಿನಂಚಿನ ಬಾಲಗಂಗಾಧರ ತಿಲಕೇರು ಐತ ಬೊಕ್ಕದ ವರ್ಷ ಸಾರತ್ತೇನು ಮನುತ ಸೊನ್ಪತ್ತ ಮೂಜೆಟ್ ಅವೇ ಮಹಾರಾಷ್ಟ್ರಡು ಆರು ಪ್ರಾರಂಭ ಮಲ್ತಿನಂಚಿನ ಕೇಸರಿ ಪನ್ಪುನಂಚಿನ ದಿನಪತ್ರಿಕೆಡು ಸವಿಸ್ತಾರವಾಯಿನಂಚಿನ ವರದಿ ಮಲ್ಪುಯರು ಆ ವರದಿ ಎತ್ತು ಪರಿಣಾಮ ಅಂದು ಪಂಡ ಐದು ಪಕ್ಕ ಆ ವರ್ಷನೇ ಆರ್ನ ಬಾಬಾ ಸಾಹೇಬ್ ಲಕ್ಷ್ಮಣ್ ಜಾವಲೆನ ಇಲ್ಲದ ಚಾವಡಿಡಿತ್ತಿನ ಕಿನ್ಯಂದ ಕೊಂಡಾಟದ ಮೂರ್ತಿ ನಿಧಾನಗೂ ಜಗಲಿಗೆ ಬತ್ತನು ಜಗಲಿಡ್ದು ಸಾದಿಗೆ ಬತ್ತನು ಪೆಂಡಾಲ್ಗೆ ಬತ್ತನು ಇಲ್ಲದ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಅಂಡು ಅವೇ ನಮ್ಮ ನಡಿ ಶಿವಾಜಿ ಜಯಂತಿನ ಸಾರ್ವಜನಿಕ ಉತ್ಸವ ಪ್ರಾರಂಭ ಅಂಡು ಅವು ಓಟೆ ಮುಟ್ಟ ಆಂಡು ಪಂಡ ಇಡೀ ದೇಶವ್ಯಾಪಿಯಾದ ಗಣೇಶೋತ್ಸವ ಇರೋ ಕಾರಣ ಅಂಡು ದಾಯಿಂದ ಉಲ್ಲೇಖ ಮಲ್ಪ ಎಂದು ಪಂಡ ಕುರ್ನಾಡುದವುಲ ಈ ದತ್ತವ್ರತ ಪೂಜೆಯನ್ನು ಮಲ್ತದು ಭಾರತ ಓಡೆ ಬೆಳಗುಂಡು ಮುಲ್ತ ಜನಕ್ಲೆ ಒಂಜಿ ರಾತ್ರದ ವನ ಸಾವು ಬತ್ತಿನಕ್ಲೆ ಒಂಜಿ ಸೇರಿಯರಣ್ಣು ಮೂಲೊಂಜಿ ಯಕ್ಷಗಾನ ಎತ್ತರು ನಾಲ್ ಅಕ್ಲೆಗೆ ಪಾತ್ರ ತಿಕ್ಕು ಈತೆನ ನಮ್ಮ ಆ ನಮೂನೆಡು ಎಣ್ಣುನಲ ಕೆಜ್ಜಿ ಒಂಜಿ ತೋಡುದ ನೀರಿಗೆ ಚೇಳು ಬೂರ್ನುಗೆ ಪಾಪ ಒಂಜಿ ಸಜ್ಜನೆ ಆಯ್ನ ಒಬ್ಬ ವ್ಯಕ್ತಿ ಆ ಚೇಳನ್ನು ಮೆಲ್ಲ ನೀರಿಡು ಬುರ್ದು ಸೈಪುನ ಮುಡ್ಚಿಂದ ಕೈ ಇಟ್ಟು ಎತ್ತದು ಮಿತ್ತು ಪಾಡಿಗೆ ಇಂಚ ಮಿತ್ತು ಪಾಡ್ನಾಗ ಅವು ಬೀಲಾಡು ಕೊಡತ್ತನಿಗೆ ಏನ ಕೈಗೆ ಕೊಡತ್ತನಿಗೆ ಆಯ್ತಾದ ಮಲ್ತೆ ತಿರ್ತುಪಾಡಿಯ ಒಂತೆ ಬರ್ತಾನಾಗ ಪಿರ ಬೋದವು ನೀರಿಗೆ ಬೂರ್ನಿಗೆ ಚೇಳು ಪಿರ ಪತ್ತಿಯೇ ತಿರ್ತು ಕೊಡತ್ತನು ತಿರ್ತುಬಿಡಿ ಇದಂತೂ ಇದು ಎನ್ನಲಕ್ಕಂತಿರೋರಿ ಒಂತೆ ವಿಪರೀತ ಆಲೋಚನೆ ಮಲ್ಪುನೇ ಪಂಡಿಗೆ ಹತ್ತು ಮಾರಾಯ ಈ ಐನು ಬಚಾವ್ ಮಲ್ಪರತು ಒಂದು ಲೈಕ್ ಅಂತ ಅಂಡಲ್ಲ ಗುರ್ತೋಂಡ ನಿನ್ನ ಅಪಗನೆ ಕೊಡಪುಂಡು ತುಲ ಪಿರ ಪಿರ ಬಚಾವ್ದಾಯ ಮಲ್ಪ ಮಾರಾಯ ಬುಡೋ ಸೈಯಾಡು ಒಂಜಿ ಪಾತೆರ ಪನ್ಪೆ ಕೊಡಪುನವು ಚೇಳುದ ಸ್ವಭಾವ ಐನು ಬಚಾವ್ ಮಲ್ಪುನವು ಎನ್ನ ಧರ್ಮ ಐನು ಬಚಾವ್ ಮಲ್ಪುನವು ಎನ್ನ ಧರ್ಮ ಸ್ವಭಾವ ಅದು ಪ್ರತಿ ಬಾರಿ ಪಿರ ಪಿರ ಮಲ್ತನಲ್ಲ ಆ ಸ್ವಭಾವ ಬುಡಿಯರ ಅವಕೇನುಜಿಗೆ ನನ್ನ ಧರ್ಮ ಅದು ಏತು ಮಲ್ಲ ವ್ಯಾಪ್ತಿದ ಅರ್ಥ ಧರ್ಮ ಅದು ಯಾನು ದಯ ಬಿಡೋಡು ಯಾನ್ ದಯ ಬಿಡೋಡು ಅಪಾಂಡ ಮೂಲು ನಡಪುನ ದತ್ತವ್ರತ ಪೂಜೆ ಮೂಲು ನಡಪುನ ಯಕ್ಷಗಾನ ತರಗತಿ ಮೂಲು ನಡಪುನ ಸಂಗೀತ ತರಗತಿ ಮೂಲು ನಡಪುನಂಚಿನ ಕುಣಿತ ಭಜನಾ ತರಗತಿ ಮೂಲು ನಡಪುನಂಚಿನ ಭಜನಾ ವಿಚಾರೋಲು ಪ್ರತಿ ಒಂಜಿ ಚಟುವಟಿಕೆಲ್ಲ ಮೂಲೆಡಾದುಪ್ಪು ಕುರ್ನಾಡುಡಾದುಪ್ಪು ನಮ್ಮ ಮೂಲು ಮಂತ್ರ ಸುತ್ತ ಊರುಗುದಾದ ಅಂದು ಆ ನಮ್ಮನಡತ್ತು ಸೂರ್ಯ ಮುರುಕುನಾಗ ಯಾನು ದಾಂತಿನ ಪೊರ್ತು ಭೂಮಿ ಏರಪ್ಪ ಬೆಳಗುವೆರೆಂದು ಪೋಡಿಗಾನಾಗ ಒಂಜಿ ಕಿನ್ಯ ತಿಬಿಲೆ ಬಂತನಿಗೆ ಯಾನು ಬೆಳಗು ಎಂದು ಲೋಕ ತೆಲ್ತನಿಗೆ ಹತ್ತು ಮರಯ ಸೂರ್ಯ ಓಲು ಈ ತಿಬಿಲೆ ಓಲು ಎಂಚಿನ ಬೆಳಗುವ ಮರಯ ಅಪಗ ಒಂಜಾತು ತನ್ನ ಮಿತ್ರರನ್ನು ಸೇರಾದ ಪಂಡಿರಿಗೆ ತುಲ ಎನ್ನಡ್ದು ಯಾನು ಈ ತಿಬಿಲನ್ನು ಬೆಳಗಾವೆ ಎನ್ನಡ್ದು ಯಾನು ಈ ತಿಬಿಲನ್ನು ಬೆಳಗಾವೆ ಎನ್ನಡ್ದು ಯಾನು ಇಂಚ ಎಂಕಲ್ನ ವಲಯನ ಅಂಡಲ ಎಂಕಲ್ ಬೆಳಗುವ ಅಂದು ಬಹುಶಃ ಕುರ್ನಾಡು ಅಂಚಿಂತೊಂಜಿ ತಿಬಿಲೆ ಇಡೀ ಭಾರತ ಇಡೀ ವಿಶ್ವನು ವಸುದೈವ ಕುಟುಂಬಕಂಬಂದು ಪಂಡದು ಬೆಳಗುನ ನೇಸರಾಯರ ಬಂಗೋಪ್ಪು ನಮಕ್ ಆಂಡ ಒಂಜಿ ತಿಬಿಲೆಯಾದ ಕುರ್ನಾಡಿನ ಬೆಳಗೋಲಿಯತ್ತೆ
ಕುರ್ನಾಡಿನ ಬೆಳಗೋಲಿ ಈ ತಿಬಿಲಗಿ ಎಣ್ಣೆ ಏರು ಮೈಪೋಡು ಹಿರಿಯ ಕ್ಲಾರಿ ಮೈತಿ ದೀತೇರು ತುಡರು ಬೆಳಗೋಂದು ಒಪ್ಪೋಡು ಒಂದು ಆಸೆ ಪಡೆಪ್ಪ ಕುರ್ನಾಡದಕ್ಕಲ್ಲಿ ಬೆಳಗೋಂದು ಪಡೆ ವರ್ಷ ವರ್ಷಲ ಆವಡು ಎಣ್ಣೆ ಮೈ ತೊಂದು ಬೋಡತ್ತೆ ಎಣ್ಣೆ ಮೈಪೆರೆ ಎಲ್ಲೇ ಜನ ಸಿದ್ದಾವಡು ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ ಸಿಡಿಯಪ್ಪ ಕೃಷ್ಣ ಭಟ್ರ ಬನ್ಪೇರು ಎಣ್ಣೆ ಮೈ ಪೋಡತ್ತೆ ಎಣ್ಣೆ ಮೈಪೆರೆ ನೆರಕರತೆ ಇಲ್ಲದ ಜವನೆತ್ತು ಕೇಸರಿ ಬಾಡ್ದಿನ ಅಣ್ಣೆರ್ಲ ಕಂತಿನ ಜವನೆತ್ತು ಕುಣಿತ ಭಜನದ ಜೋಕುಲುಂಡು ಒಂದು ಶಾಲೆ ದಕ್ಕಲು ಉಲ್ಲೇರಿಯೇ ಆಗ್ಲಿಗೆ ಸಂಬಳ ಸಿಕ್ಕುಜ ಎಣ್ಣೆ ಮೈಪುನ ಬೇಲೆ ಎಂಕರ್ಲೆ ಇಲ್ಲದ ಯಾನೇ ಸುರು ಮಲ್ಪೋಡು ಎಂಕರ್ಲೆ ಇಲ್ಲದ ಜೋಕುಲೆ ಸುರು ಮಲ್ಪೋಡು ಕುಡರಿಯ ಬೆಳಗಿನ ತುಡರು ಆರು ಎಣ್ಣೆ ಮೈತದ ಬೆಳಗಿನ ತುಡರು ಯಾನ್ಲೋ ಅಂತ ಮೋನೆ ತೂಪೆ ಎನ್ನ ಮೊನ್ನೆ ತೋಜುನತ್ತೆ ಈ ಬೊಳ್ಪುಡು ಬೊಳ್ಪುಗುಲ ಒಂಜಿ ಋಣ ಉಂಡು ಒಂದು ಬೊಳ್ಪುಗುಲ ಒಂಜಿ ಋಣ ಉಂಡು ಐಕಲ ಈತು ಬಾಡಿಗೆ ಅಂದು ಕೊರಡು ಎನ್ನನ್ನು ಬೆಳಗಾಯಿನೇಕ್ ಎನ್ನ ಮೋನೆ ನಿನ್ನ ಮೋನೆ ಎನ್ನ ಮೋನೆ ತೋಜುನ ಲಕ್ಕ ಮಲ್ತಿನೇಕ್ ಆ ಪಾಂಡ ಕುರ್ನಾಡು ಬೆಳಗಿನ ದತ್ತವ್ರತ ಪೂಜೆದ ಅಥವಾ ಈ ಭಜನಾ ಮಂಡಳಿ ಯಕ್ಷಗಾನ ಮಂಡಳಿದ ತುಡರ್ ಬೆಳಗೋಂದು ಪಡಿತಿನ ಎಂಕರ್ಲೆ ಇಲ್ಲದ ಜೋಕುಲು ಪೋದು ಎಣ್ಣೆ ಮೈಪುನ ಲಕ್ಕ ಮಲ್ಪೋಡು ಕನ್ನಡ ಮಾಧ್ಯಮ ಸಹಜವಾದ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಒಪ್ಪುಂಡು ನಾನು ಓದ್ತೋನುವೆ ಒಂಜಾತು ಹೊಸ ಬೊಳಚೀಲು ಪುರ ಬರೊಂದುಂಡು ಅಂಡ ಎಕಡು ಅಣ್ಣೇರು ಪಂಡೇರು ಕಟೀಲು ಮೇಳ ಮುಟ್ಟ ಎತ್ತಿನಕಲುಲ್ಲೇರು ಮೂಲು ಕಲ್ತಿನಕಲು ವಿದೇಶೋಡು ಪೂಲ ಬೇಲೆ ಮಲ್ತಿನಕಲುಲ್ಲೇರು ಇನಿಕಲ ವಿದೇಶೋಡು ಪೂರ ಸೆಟ್ಲಾಯಿನಕಲುಲ್ಲೇರು ಅಂಚಾದು ಪ್ರತಿಭಾನ್ವಿತರ ಆಡುಂಬೋಲ ಕುರ್ನಾಡದ ಈ ಶಾಲೆ ಅವು ಕುಸಲದ ಗೊಬ್ಬತ್ತು ಒಂಜಾತ್ತು ಜನಕ್ಲೇನು ತುಲೆ ಬೆಳಗಿನ ತುಡರ ಆಂಡಲ ಆ ತುಡರ ಹಿಡಿದು ಮುಲ್ತಕಲ್ಬೋದು ಸಾನಾದಿಗೆ ಬೆಳಗದೇರು ಸಾನಾದಿಗೆ ಬೆಳಗದೇರು ಅವು ಅಳಿದಾಂತಿನ ನಂದಲದ ತುಡರು ದೇವಿ ಮಾತ್ಮೆ ಯಕ್ಷಗಾನ ನಡುಟು ಮಹಿಷಾಸುರ ಬರ್ಪೆ ಮಹಿಷಾಸುರನ ಕೈ ಕೊಂಚ ದೊಂದಿಗೊರ್ಪೇರು ಆ ದೊಂದಿಗೆ ಪೊಡಿರಾಪವ್ರು ಯಾಕೆ ರಾಳ ಅಂದು ಬುದರು ರಾಳ ರಾಪನಾಗ ಬಗ್ಗ ಅಂದು ಗೊತ್ತು ಓ ಅಂತೆ ಮಹಿಷಾಸುರ ಬರಿಕು ಪೋಯಿನಪ್ಪಾಗ ಐನು ಗೋಣಿ ಪಾಡ್ದು ತೆಕ್ಕಬೇರು ಅತ್ತೆ ಒಂಜಿ ಗಳಿಗೆ ಮಾತ್ರ ಭಗ್ಗ ನಮ್ಮ ಉಮೇದು ಆ ನಮೂನೆದತ್ತು ಹೊರ ಭಗ್ಗ ಪೊತ್ತುನವತ್ತು ನಮ್ಮ ಉಮೇದು ಮಹಿಷಾಸುರನ ಕೈಟ್ ರಾಳ ಬೀಜಿನಗ ಪೊತ್ತುನಂಚಿನ ಉರಿ ಎರಿತ ಬೊಲ್ಪತ್ತು ನಮ್ಮ ಉಮೇದು ಕುರ್ನಾಡು ದಕ್ಕನ ಉಮೇದು ಆ ರಾತ್ರಿ ಕೊಡಿ ಅಡಿತೋಲೆ ಹಿಡ್ದು ಒಂಜಿ ಬತ್ತಿಡು ಕನತ್ತದು ಜೀಟಿಗೆ ಬತ್ತಾವಿರುತ್ತೆ ಅವು ಪುಲ್ಲೆ ಮುಟ್ಟ ಪೊತ್ತೆರ ಬಲ್ಲಿಂದು ಪಿರ ಉಡತ್ತು ದೈವದ ಎದುರೇ ಉಪ್ಪುಂಡತ್ತೆ ದೈವ ತಿರುಗಿ ನಡೆಗೆ ಪೂರ ಏನು ಕೊನೊಪ್ಪಿರತ್ತೆ ಐಕೊಂಜಿ ಸೊಲ್ಮೆ ಉಂಡತ್ತೆ ದೈವ ಕೈ ಕೊರ್ಪುಂಡತ್ತೆ ಐಕೊಂಜಿ ಮಾನಾದಿಗುಂಡತ್ತೆ ಆ ನಮೂನೆಡದ ಜೀಟಿಗೆದ ಬಳುಪು ಮೂಲು ಬೆಳಗುನವು ಅವಣ ನಿರಂತರ ಬೆಳಗೊಡಿತ್ತಿನ ನಮ್ಮ ಇಲ್ಲದ ಜೋಕ್ಲೇನು ನಮ್ಮದಾದ ಮಲ್ಪುಡಿ ನಮ್ಮ ಕಡೆ ಅಣ್ಣೇರು ಬಾರಿ ಪೊರ್ಲು ಪಂಡೇರು 100 ವರ್ಷಕ್ಕಾಗುವಾಗ ನಾವೆಲ್ಲರೂ ಒಂದಲ್ಲ ಒಂದು ಪಾಲು ಪಡೆಯಬೇಕು ಅಂತ ಅದೃಷ್ಟ ಮಾರ್ಯಾರೆ ನಿಖಿಲ ಅದೃಷ್ಟ ಎಂಕಿಲ ಉಡುಲಿತ 100 ವರ್ಷ ಆಯ್ನ ಸಂಸ್ಥೆಲು ಉಂಡು ಇಜ್ಜಿಂದತ್ತು ಅಣ್ಣ ನಿಖಿಲು ನಾನು ಒಂಜಿ 4 ವರ್ಷಡು ವರೆವಾ 4 ವರ್ಷಡು ಒಂಜಿ 100 ವರ್ಷ ಊರುಡು ಆಪುಣು ಬಂದಾಗ ನಿಖಿಲು ಇನ್ನೇ ಐಕ್ ಡ್ರೆಸ್ ಪರ್ಚೇಸ್ ಬರೋಕೆ ಪೋಲೆಪ್ಪ ಐಕಿಂದ ಒಂಜಿ ಡ್ರೆಸ್ ಬರೋದು ಎತ್ತದಿಲ್ಲ ಊರ್ದ ಪರ್ಬ ಹೊರ ಆಲೋಚನೆ ಮಲ್ಪುಗ ಹಿಂದೆಯ ದತ್ತಾತ್ರೇಯ ಶಾಲೆಗೆ ನನ್ನ 4 ವರ್ಷಡು ಇಲ್ಲಡೊಂಜಿ ಲೇಸು ಲಕ್ಕ 4 ವರ್ಷಡು 100 ಆಪುಣಿಗೆ ನಮ್ಮದಾದ ಮಲ್ಪೋಲಿ ಅಣ್ಣರ್ನಕ್ಲು ಪೂರ ಕೊಲ್ಲುದು ಎನ್ನೊಂಜಿ ವಿನಂತಿದಾದ ಪಂಡ ಊರ್ದಕ್ಲು ಉಮೇದು ಕೊರ್ಪೇರು ಈ 100 ವರ್ಷ ಸಾಧ್ಯ ಅಂಡ ಆ ಇಡೀ 100ನೇ ವರ್ಷ 2030 2030 ಸಂಪೂರ್ಣ ವರ್ಷ ಉಂಡತ್ತೆ ಜನವರಿ ಟು ಡಿಸೆಂಬರ್ ಇಜಿನ ಎಂಚ ಲೆಕ್ಕಾಚಾರ ಮಾಡುವರ ಅಂಚ ಇಡೀ ವರ್ಷ ತಿಂಗಳು ಗಂಜಿ ಕಾರ್ಯಕ್ರಮ ಉಂಟು ವಿಚಿತ್ರದಾದ ಗೊತ್ತುಂಡೆ ಕೈ ಖರ್ಚಾರವಲ್ಲಿ ತಲೆ ಖರ್ಚ ಅವಳು ಕೈ ಖರ್ಚಾರವಲ್ಲಿ ತರೆ ಖರ್ಚ ಅವಳು ನಮ್ಮ ಐಟಲು ಅಂತೆ ಹಿಂದುಲು ಕೈ ಖರ್ಚು ಮಲ್ಪುನ ಇಟ್ಲ ಬಂಜಿ ಖರ್ಚು ಮಲ್ಪುನ ಇಟ್ಲ ನಂಬರ್ 1 ತರೆ ಖರ್ಚು ಮಲ್ಪುನ ಇಟ್ಲ ತರಕ್ಕೆ ಜಿಂಜಾವನ ಇಟ್ಲ ಭಾರಿ ಪಿರಾವು ಅಂಚಾದು ಧಾರ್ಮಿಕ ಉಪನ್ಯಾಸ ಉಂಡು ಭಜನೆ ಕ್ಲಾಸ್ ಉಂಡು ತಾಳಮದ್ದಳೆ ಉಂಡು ಎಡ್ಡೆ ಪ್ರವಚನ ಉಂಡು ಭಾಗವತ ಪ್ರವಚನ ಉಂಡು ಶ್ರೀಕೃಷ್ಣ ಆಶೀರ್ವಚನ ಉಂಡು ಪಂಡ ಜನ ಕಮ್ಮಿನ ಮಡ ದಾಯೆ ಅವು ತರಕ್ಕೆ ಜಿಂಜಾವನ
ಧಾರ್ಮಿಕ ಉಪನ್ಯಾಸ ಆನಗೊಂಜಿ ಮೆಸೇಜ್ ಮಲ್ಪುವ ಅಂದರೆ ಎತ್ತು ಜನ ಅವಳು ಪಂತೆರದ ಅನ್ನ ಯಕ್ಷಗಾನ ಸುರಾಯರ ಆನಗೊಂಜಿ ಮೆಸೇಜ್ ಮಲ್ಪು ರಪ್ಪ ಇದನ್ನ ವಂದನಾರ್ಪಣೆ ಮಲ್ಪು ನೇರೊಂದೊಂದು ಗುರ್ತದಿಯೋನು ಆ ಸ್ಟೇಜ್ಗೆ ಬಂದ ಒಂಜಿ ಮೆಸೇಜ್ ರಪ್ಪ ಬಿದ್ದಾಡು ಬರ್ಪ ಈ ನಮೂನೆ ಇದು ವ್ಯಂಗ್ಯವಾದ ಮಲ್ಪುನತ್ತು ಪರಮ ಸತ್ಯ ಯಾರು ತಗೊಂದಿನ ಅನುಭವದ ಬಾತಿರ ಅವೇ ಬ್ರಹ್ಮಕಲಶ ಮಧ್ಯಾಹ್ನದ ಊಟಕ್ಕೆ 6,000 ಜನ, ರಾತ್ರಿ ಇನ್ನೂ ಹೆಚ್ಚಾಗುವ ನಿರೀಕ್ಷೆಯಲ್ಲಿದೆ. ನಾನು ನಮ್ಮ ಮಕ್ಕಳೇನು ತಮಾಷೆ ಮಲ್ತು ಒಂದು ಹೆಜ್ಜಿ ಇಂದು ಸತ್ಯ ಕೈಪೆ ಒತ್ತೋನು ನಮ್ಮ ಇಂದೆಟ್ಟು ಬಾರಿ ಹುಷಾರು ಆಂಡ ಒಂತೆ ತರೆಕ್ ಜಿಂಜ ಅವಳು ನಮ್ಮ ಬಾಕಿ ಕಡ್ಡೆ ತೂಲೆಗೆ ಪ್ರತಿ ವಾರಾಗ ಅಕ್ಕನ ಪ್ರೇಯರ್ ಆಪು ಒಂಜಿ ಸಿಂಗಲ್ ಚಾ ಕೊರಪು ಜೇರು ಜನ ಸೇರುವರು ತೂಲೆ ಒಂಜಿ ಸರ್ಬತ್ತು ಅದೇ ಒಂಜಿ ಸರ್ಬತ್ತು ಜನ ಸೇರುವರು ತೂಲೆ ನಮ್ಮಡ ಉಲೈ ಪೋನಗ ವೆಲ್ಕಮ್ ಡ್ರಿಂಕ್ಸ್ ಪಾನಕ ಪೊರಿ ಬಜಿಲು ಉಲೈ ದೇವರಿಗೂ ದೀಪುನ ನೈವೇದ್ಯ ಎಲ್ಲ ನೈಟ್ ಗೊಬ್ಬೊಂದುಂಡು ಆ ನಮೂನೆಡು ಆತು ಡೆಲಿಷಿಯಸ್ ಫುಡ್ಡು ಹೂವಾಂಡ ದೇವರ ಇತ್ತೆ ಅವಳು ನೈವೇದ್ಯ ಕೊರು ಹೂವಾಂಡ ಒಂಜಿ ಕೈಪೇನುಂಡ ಮಾತಲ್ಲ ಚೀಪೆ ಮಾತಲ್ಲ ತಿನಿಯರ ಬಾರಿ ಗೌಜಿ ಒಂಜಿ ವನ ಸುಮಾರ 4 ಬಗೆ ಈ ತಾದುಲ ಜನ ಇಚ್ಚಿ ಮತ್ತೆ ಜನ ಇಚ್ಚಿ ಪಂಡ ಈ ಬಂಜಿ ಖರ್ಚು ಮಲ್ಪುನ ಇಟ್ಟು ಭಾರಿ ಹುಷಾರು ಜಿಂಜಾವನ ಇಟ್ಟು ತರೆ ಖರ್ಚು ಮಲ್ಪುನ ಬೇಲೆ ಅವಳು ಪ್ರತಿ ತಿಂಗಳು ಒಂಜಿ ಕಾರ್ಯಕ್ರಮ ಜಪಣ್ಣ ನಾನು ಇತ್ತೇನೆ ಪನೋಡು ನನ್ನ ದುಂಬುದ ಬದಿಡಿಂಗ್ ಕಾಪುಜಿ ಆ ಒಂಜಿ ಕಾರ್ಯಕ್ರಮ ಜಾಸ್ತಿ ಖರ್ಚಾರ ಬಲ್ಲಿ ಆಂಡ ಜಾಸ್ತಿ ಜನಕ್ಲೆಗೆ ಎತ್ತೋಳು 5 ಜನಕ್ಲೆ ಇನ್ವಾಲ್ವ್ ಮಾಡ್ತೋಳು ಆ ಪ್ರತಿ ತಿಂಗಳದ ಕಾರ್ಯಕ್ರಮ ಮುಖೇನ ಜನಕ್ಲ ಸಂಪರ್ಕ ಮಲ್ತದ್ದು ನನ್ನ ದುಂಬುಗ ಕೇರಿಗೆ ನಡಪುನ ಶತಮಾನೋತ್ಸವದ ಮಾಮಲ್ಲ ಕಾರ್ಯಕ್ರಮಕ್ಕೆ ಅವೇ ಮಲ್ಲ ಪ್ರಚಾರ ಊರೂರು ಸೇರೋಡಿಗೆ ಓಡೆ ಮುಟ್ಟ ಪಂಡ ತೊಕ್ಕೋಟದ ಜಂಕ್ಷನ್ ಉಂಟದು ಕಾಂಡೆಡ್ದು ಬಯ್ಯ ಮುಟ್ಟ 4,000 ಜಾಸ್ತಿ ಜನ ಕುರ್ನಾಡ್ಗು ಎಂಚ ಬೋಪು ನಣ್ಣೆರೆ ಕುರ್ನಾಟಕದ ಸಾಧ್ಯೋಲು ಈ ಲೊಕೇಶನ್ ಓಡೆಗೆ ಬರ್ಪುಣು ಇಂಚಕ್ಕೆ ನೋಡು ಬರ್ಪುನ ಕಾರ್ ಲಾರಿ ಬಸ್ ಬರೋ ಈ ಭಾಗ ಬರೋಡು ಅಂಚ ಬರೋಡು ನಾಂಡ ನಮ್ಮ ಜನಕಂಡ ಉಮೇದು ಪುಟ್ಟೋಡು ಈ ಭಾಗ ಸಿದ್ಧಾವಡತ್ತೆ ಊರು ಸೇರುಂಡು ಕಡಲಕ್ಕ ಸುಜತಲಕ್ಕ ಮೂಲು ಜನ ಸೇರುವೆರಿಂದ ನಮ್ಮ ಸಿದ್ಧಾವಡ್ಚೆ ಊರುಡು ನಮ್ಮ ಸಿದ್ಧಾವಡಿತಂಡ ಇನಿಕೆ ಎಲ್ಲೊಂಜಿ ಗುರುವಾರದ ಪೂಜೆಗೆ ನಮ್ಮ ಜೋಕ್ಲೇನು ಕಡಪುಡುಗ ಆ ಒಂಜಿ ಕೇಸರಿ ಬೈರಸ್ಬಿಟ್ಟು ಕಡಪುಡ ಅವಳು ಬೋದು ಅಯ್ಯಬೋದು ಅವಳು ಕರ್ಪೂರ ದೀನ ಏನು ದೆಪ್ಪಡು ಅಯ್ಯಬೋದು ಬೊಡಿತಿನ ಅವಳು ಪಾತ್ರೆ ದೆಕ್ಕಡು ಆರತಿ ದೇನು ದೆಕ್ಕಡು ಪೂ ದೆಕ್ಕಡು ಚಂಡೆ ಬೊಟ್ಟಡು ಗಂಟೆ ಬೊಟ್ಟಡು ಶಂಖ ಉದಡು ತಬಲದ ಹಾರ್ಮೋನಿಯಂ ನುಡಿಸಡು ತಬಲ ನುಡಿಸಡು ಭಜನೆ ಪನ್ನಡು ಪಾಜೆ ಪಾಡಾಡು ಭಜನೆ ಮಡಿಪಾಡು ದಾಯಪನ್ಪುಡು ಗೊತ್ತುಂಡೆ ಎಂಕನ ಮಂದಿರಡಿ ನೀನು ಅರ್ಚಕ್ಕೆ ಗರ್ಭಗುಡ್ಡಿಟ್ಟು ಬಿಂಬ ಮುಟ್ಟೋದು ಆರತಿ ದೆರ್ಪು ದೇವರಿಗೆ ನಾನು ಈತ್ನಾಟ ಒಂಜಿ ಬಡ ಪಂಡೆ ಐತೆ ಇಂದು ಪೂರ ಮಲ್ತದಡೆ ಇವತ್ತಿನ ಪ್ರಮೋಷನ್ ಆಯ್ತು ಎಂಕವು ಪ್ರಮೋಷನ್ ಯಾನು ಕರ್ಪೂರದೆ ಇದೆ ಪಾತ್ರೆ ದೆಕ್ಕದೆ ಚಂಡೆ ಬೊಟ್ಟುದೆ ತಬಲ ಹಾರ್ಮೋನಿಯಂ ಮಾತ ಕಲ್ತದ್ದು ಅವು ದೇವರ ಪ್ರಮೋಷನ್ ಮಲ್ತೋದು ಬೈ ನೀನು ಈ ಕೆಲಸವನ್ನು ಚಂದಕ್ಕೆ ಮಾಡಿದೀಗ ನಿನಗೆ ಇನ್ನು ಮುಂದಕ್ಕೆ ಈ ಪೋಸ್ಟ್ ತಾಯಿಂದ ಪ್ರಮೋಷನ್ ಎಣ್ಣೆರ ಬಲ್ಲಿ ಅಂತೆ ಕಮಾಯಾಂಡ ಮಾತ್ರ ಪ್ರಮೋಷನ್ ಇಂದಿಡ್ದು ಬಹುಶಃ ಸಂಬಳ ಕೊರಂಡ ವಾಲ ಬಲ ತಿಕ್ಕು ಬಿಂಬ ಮುಟ್ಟುದು ಆರಾಧನೆ ಮಲ್ಪನ ಏತ ಕಾಸು ಕೊರೋನ ತಿಕ್ಕಣ ಚಾನ್ಸ್ ಏತ ಅದೃಷ್ಟವಂತೆ ಅನ್ ಎಲ್ಲೇ ಮುಲ್ತ ಭಜನೆ ಹಿರಿಯಕ್ಕಲು ಪನ್ನಗ ಹಾರ್ಮೋನಿಯಂದ ಶ್ರುತಿ ಬತ್ತುನಯೇ ಮುಲ್ತ ಕುಣಿತ ಜನ ಪನ್ನವಾಗ ತಾಟಿ ಬಟ್ಟದು ಹೆಜ್ಜೆ ಕಲ್ಪಾವು ನಾಲು ಮುಲ್ತ ಶಂಖಗು ಸ್ವರ ಉಸಿರು ಕೊರ್ಪುನಾರು ಮುಲ್ತ ತಬಲಗ ಪೆಟ್ಟು ಬೂರುನ ಲಕ ಮಲ್ಪುನಾಲು ಮುಲ್ತ ತಾಳದ ಸ್ವರಕ್ಕೇನು ಪಾವುನಾಲು ಮೂರು ಆರತಿನ ದೆರ್ತು ಕೊರ್ಪುನಾಕ್ಲು ಆರತಿಗೆ ಬತ್ತಿ ಬಾಡ್ನಕ್ಲು ಬೇತೇರ್ಲತ್ತು ಬಾಡಾಯ್ದ ಜನಕ್ಲತ್ತು ಇಂದುವೇ ಕುರ್ನಾಡದ ನಮ್ಮ ಇಲ್ಲದ ಜೋಕುಲು ಅಪಾಂಡ ಏತ್ ಗಡಿ ಬೀಡಿ ಇತ್ತನಲ್ಲ ಒಂಜಿ ಗಡಿಗೆ ಪುರುಸೊತ್ತು ಮಂತದ್ದು ಕಡಪುಡುಗ ಮೂಲು ಬಾರಿ ಪುರದ ಕುಣಿತ ಭಜನಾ ತಂಡ ಉಂಡು ನಾನು ಕೇಂಡೆ ಇಂಗೆ ಬಾರಿ ಆಸಕ್ತಿದ ವಿಚಾರ ಆಯ್ನಾತು ಜಾಗೃತಿಗೆ ಬಳಕೆ ಮಲ್ಪುಗ ವೆಂಚ ಜಾಗೃತಿ ಗೊತ್ತುಂಡೆ ನಾನು ಪದೇ ಪನ್ಪುನಂಚಿನೊಂಜಿ ಸಂಗತಿ ನಮ್ಮ ಇಲ್ಲಡು ಲೇಸಾಪುಂಡು ಮದ್ಮೆ ಮದಿರಂಗಿ ಬೊಕ್ಕ ಇಲ್ಲೊಕ್ಕೆ ಈ ಮೂಜಿ ಲೇಸಾನಾಗ ಮದಿರಂಗಿ DJ ಸಂಗೀತ ಹಲ್ದಿ ನನ್ನ ಪೊಸತದಾದ ಬೈದು ನಂಗೆ ಗೊತ್ತೀಚಿ ಇಂಚಿಂತ ಪೂರ ಪೊಸದ ಮರ್ಜಿ ಸುರಾತು ಮರ್ಜಿ ಒಂಜಿ ಅಕ್ಷರ ದೆಪ್ಪುಗ ಮರ್ಲು ಸುರಾತು ದಾಲ ದಾಂತಿನ ಎಲ್ಲ 4 ದಿನ ಪರ್ವ ಕರಿತಿಲಕ 4 ದಿನ ಮಲ್ತೊಂದು ಲೇರು ಬತ್ತಿನಾಗಿದ್ದಾನೆ ಇತ್ತಿನಾಗಿದ್ದಾನೆ ತಿಂದದು ಬೋಪೆ ಅಮ್ಮೆರಗು ಸಾಲ ಮತ್ತೆ ಬಾರಿ ಗೌಚಿ ತೂಲೆ ಇಂದುವೇ ಶಾಲೆಡು ತೊಡಗಿ ಸಾಯಿನಕ್ಕಳು ನಮ್ಮ ಮೂರೊಂಜಿ ಕುಡಿತ ಭಜನ ತಂಡ ಉಂಡು ಪಣ್ಣೀರು ಪನ್ಪುನ ಭಜನದ ಕಲ್ಲೇರು ಅವು ದಾಯೆ ಎಂಕಲ್ಲ ಇಲ್ಲದ
ಮೆಹಂದಿದ ದುಂಬು ಇಲ್ಲೊಕ್ಕೆಲ್ದ ದುಂಬು, ವಾಸ್ತು ಪೂಜೆದ ದುಂಬು, ರಾತ್ರಿದ ದುರ್ಗಾ ನಮಸ್ಕಾರ ಪೂಜೆದ ದುಂಬು, ಮುಳ್ತ ತಂಡನ್ ಲೆತ್ತದು ಜಾರುಡು ಕುಣಿತ ಭಜನೆ ಮಲ್ಪೆರವಲ್ಲಿ ಹೌದಾಯೇ ನಾಲಟ್ಟಿದ ಡಿಜೆನ ಅಬ್ಬರ ಪಾಡೋಡು, ಬೊಬ್ಬೆ ಪಾಡೋಡು. ಸಂಸ್ಕಾರ ಒಂಜಿ ನಮ್ಮಡ ಉಪ್ಪುನ ಒಂಜಿ ತಂಡನು ಇಲ್ಲಾಗ ಸಂಸ್ಕಾರಗ ಗಳಸುನಿ ಈ ನಮೂನೆಡು. ಒಂಜಿ ಕಾಲೋಡು ದೇವರನೆದುರು ಡಿಜೆನ್ ಅಲ್ತೊಂದು ಮೆರವಣಿಗೆ ನಡತೊಂದಿತ್ತು, ಮರ್ಲು ಲಕ ಪರ್ದು ನಲ್ತೊಂದಿತ್ತೇರು. ಇನ್ನು ದಿಂಜ ಪರಿವರ್ತನೆ ಇದಕ್ಕೆ ಕಾರಣ ಭಜನೆ. ಒಂಜಿ ಸಮೀಕ್ಷೆ ಪ್ರಕಾರ ಕರಿವರ್ಷ ಶಾರದೋತ್ಸವ ಬೊಕ್ಕ ಗಣೇಶೋತ್ಸವ 96% ಡಿಜೆದಂತೆ ಶುದ್ಧ ಭಜನೆ ಭಗವತ್ ಸಂಕೀರ್ತನೆ ನಡತದಿಲ್ಲ. ಅಪಾಂಡ ಪರಿವರ್ತನೆ ಆಪುಂಡು ನಮ್ಮ ಕಾಲಡೆ. ನಮ್ಮನೆ ಡಿಜೆ ತೂತೀನಿ, ನಮ್ಮ ಕಾಲಡೆ ಬದಲಾಂಡು ತುಲೆ ಕಣ್ಣೆದುರೆ ಏರ್ನ ಕಾಲಗ ಅಪ್ಪುಣಂದು ಎತ್ತೆ ಕತ್ತೆ ತೆಪ್ಪರಿಜ್ಜಿ. ಈ ಡಿಸೆಂಬರ್ 31 ಅಜ್ಜರು ಬೊತ್ತಾವು ನಿಂದಿತ್ತು ಈ ಭಾಗಗಳು ಉಂಡದಾನು. ಒಂಜಿ ಕಾಲೋಡು ಭಾರಿ ಗೌಜವು ಜವನೇರು ಜವಂದಿರ್ಪುರ ಐಕೆ ಕಲೆಕ್ಷನ್ ದಾದೆ ಲಕ್ಕಡಿಪುರ ರಶೀದಿ ಮಲ್ತಿನಕ್ಲೆಲ್ಲ ಎತ್ತೇರು. ನಮ್ಮ ಕಾಲಡೆ ಸುರಾಂಡು ಅವು ತಪ್ಪು ಮಗ ನಮ್ಮವು ಹತ್ತು ಹಿರಿಯಕ್ಲೆಗೆ ಬೇಜಾರಾಪುಂಡು ಎಲ್ಲೇ ಅಕ್ಕಲು ಬೊಡ್ಚಿನ ಅನಗ ಅಕ್ಕಲ ಕಾಲ ಕರಿಂದ ಅಕ್ಕಲೆಲ್ಲ ಇಂಚನೆ ಮಲ್ಪುವ ಪನ್ಪುನ ಯಾಪ ನಮ್ಮೋಲೆಡಿ ಜಾಗೃತಿ ಪುಟ್ಟುಂಡ ಯಾಪ ಸಂಘಟನೆಯಲ್ಲಿ ನಿಂದತೆ ಬರೋ ಬೇಲೆ ಮಲ್ತುನ ಇನ್ನು ನಾಡಿನ ಒಂಜಿ ಅಜ್ಜರ ದಿಕ್ಕ ನಮ್ಮ ಕಾಲಡೇ ತೂತ ನಮ್ಮ ಕಾಲಡೆ ಉಂತುದಿಜ್ಜ ಜನವರಿ 1 ಜನ ಪುಟ್ಟು ಹೊಸ ವರ್ಷದ ಆಚರಣೆ ಮಲ್ತುಂದು ಇನ್ನು ನಮ್ಮಡ ಜಾಗೃತಿ ಆತನು ಬದಲಾತನು. ಆ ಮುರಾನಿ ಒಂಜಿ ವಿಚಿತ್ರ ಅಂದು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂದು ಪ್ರೇಮಿಗಳ ದಿನ ದುಂಬ ಅಕ್ಲೆಗಿತ್ತನು. ಇನ್ನು ನಮಕೊಂಜಿ ಭಯಂಕರ ಆದಿತ್ತನು ಕೆಂಪುದ ಪೂರ ಹಾರ್ಟು ತುಲ್ಲರೆ ಸುರಾಪುನು. ಇನ್ನು ಪುಲ್ವಾಮಾ ದಾಳಿ ಪನ್ಪುನೇನು ಕೆಲವರು ಶುರು ಮಾಡ್ತಾರೆ. ಈ ಸಲ ಅಂತೂ ಮ್ಯಾಕ್ಸಿಮಮ್ ಪುಲ್ವಾಮಾ ದಾಳಿದ ದುರಂತದ ಕಡೆಗೆ ಗಮನ ಕೊರಿಯರೆ ಹೊರತು ಈ ಮರಲಾಟನಂತೆ ದೂರದಿಯರು ಅಪಾಂಡ ಪ್ರಯತ್ನ ಬತ್ತನ ಬದಲಾವಣೆ ಆಪುಂಡು ನಮ್ಮ ಕನ್ನಡ ಅಂಡು ಏರೋ ವಿವೇಕಾನಂದರ ಬರೋಡು ನಿಜ್ಜಿ ಆಪುಂಡು ಅಂಚಾದು ಎನ್ನ ಲೆಪ್ಪು ಈತೆ 100 ವರ್ಷದ ಅಟ್ಟಣೆಗೆ ನಮ್ಮ 4 ವರ್ಷದ ಸಿದ್ದಪ್ಪ ನಮ್ಮ ಏತ್ ಸಾಧ್ಯನ ಆತ್ ನನ್ನ ಈ 4 ವರ್ಷದ ಮೂಲ ಸಕ್ರಿಯರ ಮೂಲು ಸಕ್ರಿಯ ಅವಳು ಮುಳ್ತ ವಿದ್ಯೆ ಸೊತ್ತು ವ್ಯವಸ್ಥೆ ವ್ಯಕ್ತಿ ಶಕ್ತಿ ಪ್ರತಿಯೊಂದೆಲ್ಲ ನಮಲಗಳಸು. ನಮ್ಮ ಇಲ್ಲದ ಪೂಜೆ ನಮ್ಮ ಆಯ್ನಾತ್ ಮಿತ್ರಲಾಕ ಮುಕ್ಲೆ ಲೆಪ್ಪುನಿ ಇಲ್ಲದ ಲೇಸಗ ಲೆಪ್ಪುನಿ ಆಯ್ನಾತ್ ನಮ್ಮ ಇಲ್ಲದ ಕಾರ್ಯಕ್ರಮ ಭಜನೆ ಮೂಲು ತಂಡ ಪೋನಾಗ ನಮ್ಮನ್ನ ಒಟ್ಟಿಗೆ ಬೋಪುನಿ ಮೂಲು ಎಲ್ಲೆಲ್ಲ ಕಾರ್ಯಕ್ರಮ ಅಂಡ ನಮ್ಮ ಭಾಗವಹಿಸುನಿ ಇಂಚ ಪೂರ ಅಂಡ ಯಾರು ಪಂಡೈತೆ ಹೊಸ ಒಂಜಿ ಡ್ರೆಸ್ ಬರೀತೇನೆ ದೆಪ್ಪುಲೆಂದು ನಮ್ಮ ಎಲ್ಲೊಂಜಿ ತರೆ ಕಂತ ಪಾಡ ಅಂದೆ ಧೈರ್ಯಡು ತಿಗಲು ಕೊರದು ಮುಲುಂತೋಲಿ ಒಂಜಿ ಶಾಲು ಪಾಡದು ನಮ್ಮಯ್ಯ 100 ವರ್ಷ ನಮ್ಮ ಅಂದು ಎಲ್ಲೊಂಜಿ ಬೊಕ್ಕ ದಿಢೀರ್ ಬತ್ತದು ಶಾಲು ಪಾಡದು ಇಂಚ ಎದೂರು ಉಂಟದು ಅಂತ ಬರೀಕ್ ಬಲೆ ಇಂಚ ಉಂಟುನುಂಡತ್ತೆ ಕೆಮರಾ ಪುರ ಬನ್ನಾಗ ಅವಕ್ಕೆ ಸಂಕೋಚ ಉಪ್ಪು 4 ಜನ ಪಿರ ಉಡುಪಾತಿರುವರು ಎಲ್ಲೊಂಜಿ 100 ವರ್ಷ ಆನಾಗ ಈತ್ತು ಜನಕ್ಲೆಗ್ಲ ಪರಸ್ಪರ ಪರಿಚಯ ಆದು ಇಂದು ಇಂದತ್ತ ಬುರಾನೆ ಅವಲಿತ್ತ ಪರಸ್ಪರ ಪರಿಚಯ ಅವಡು ಉತ್ಸವಲು ಮಲ್ಕೊಡಿತಿರುವ ಅವೇ ಮಹೋತ್ಸವಂ ಪ್ರಕೂವಿದ್ದು ರಾಜ್ಯ ರಾಷ್ಟ್ರಾಭಿವೃದ್ಧತೆ ಏನೊಂಜಿ ಬಾತೆರುಂಡು ಮಹೋತ್ಸವ ಪನ್ಪುನವು ರಾಜ್ಯ ಬೊಕ್ಕ ರಾಷ್ಟ್ರವನ್ನು ಅಭಿವೃದ್ಧಿ ಮಲ್ಪೊಡಿಗೆ ಎಂಚ ಪರಸ್ಪರ ಜನ ಸಂಪರ್ಕದ ಮುಖೇನ 10 ಜನ ಸೇರಿನವನು ನಮ್ಮ ಜೋಕುಲು ಬೆರೆಂಡ ಮಾತ್ರ ಪರಿವರ್ತನೆ ಸಾಧ್ಯ ಇಲ್ಲದುಲೈ ಇಂಚಪ್ಪ ಒಂಜಿ ಮಾಸ್ಟರ್ನ ಇಲ್ಲಡನೆ ಪೋದಿತ್ತೆ ಆರ್ನ ಇಲ್ಲದುಲೈ ಮಗ ಇಲ್ಲಿದ್ದಾನೆ ಮಗನಿಗೆ ನೈಟ್ ಶಿಫ್ಟ್ ಅವನು ವರ್ಕ್ ಫ್ರಮ್ ಹೋಮ್ ಅದರೊಳಗೆ ಒಳಗಿದ್ದೇನೆ ಆಯನ ವೈಕುಂಠದ ಬಾಕಿಲ್ದೆತ್ತಿಲಕ್ಕ ಆಯನ ಕೋಣೆದ ಬಾಕಿಲ್ದೆತ್ತನು ದೆಪ್ಪುನಾಗ ಮಗೆ ಕುಲ್ಲೊಂದೆ ಕಂಪ್ಯೂಟರ್ದೆ ಎದುರು ಒಂಜಿ ಈತ್ ಬಾತದು ವರ್ಕ್ ಫ್ರಮ್ ಹೋಮ್ ಮತ್ತೆ ಈತ್ ಬಾತದು ಕುಲ್ಲೊಂದೆ ಕೋಡೆ ರಾತ್ರಿ ನಾನು ಮನದಾನಿ ಬಯ್ಯ ಬೋತೀನಿ ಕೋಡೆ ರಾತ್ರಿ ಆಯಗೆ ಅಪ್ಪೆ ಕೊರ್ನ ಪಾನಿಪುರಿತ ಪ್ಲೇಟ್ ಅವನು ನುಂಗುದು ಬೋತು ಆಯ್ತಾ ಬರಿಟ್ಟು ದ ಬಾರ್ಮಿಟನೋ ಅದನ್ನು ಕೊಡ್ತೇರು ಅವು ನುಂಗುದು ಬೋತುನು ಸಿಂಟುನೆಲ್ಲ ಒಂಜಿ ಪನಿಪ್ಪನು ಪುರ್ಸೊತ್ತಿಜ್ಜಿಯೇ ಫುಲ್ಲು ಬಿಸಿ ಈ ವನವಾಸದೊಟ್ಟಿಗೆ ಅಜ್ಞಾತವಾಸ ಅನ್ನೊಂಜಿ ಆತಿತ್ತು ಆ ನಮೂನೆಡು ಗುರ್ತಬತ್ತರ ಇಲ್ಲದುಲ ದಾದ ಪ್ರಯೋಜನನ ನಾನು ಈತೇ ಪನ್ಪುನಿ ಒಂತೆ ಜೋಕ್ಲೇನು 10 ಜನ ತೊಟ್ಟಿಗೆ ಬೆರೆಯೋಡು ಮೂರು ಭಜನಾನಗ ಅವಾನಗ ಬೆರೆಯೋಡು ನಮ್ಮ ಯಾನಿ ಮೂಲು ಒಲ್ತ ಉಳ್ಳಾಳದ ಈ ಕುರ್ನಾಡದ ವೇದಿಕೆ ಬತ್ತೆ ಪಾತೆರೊಂದುಲ್ಲೆ ಎಂದು ಬಂಡ ಪರಸ್ಪರ ಜನ ಸಂಪರ್ಕ ಎನ್ನ ಪರಿಚಯ ಮನೋರಣೆಗೆಂಚ ಸಾಧ್ಯ ಉಂಡು ಪರಸ್ಪರ ಸಂಪರ್ಕದ ಮುಖೇನ ಸಾಧ್ಯ ಅವಡು ಸೇವೆದ ಮುಖೇನ ಸಾಧ್ಯ ಅವಡು
ಸಂಪರ್ಕದ ಅಂತೆ ಪೋಂಡ ಮದ್ಮೆದೆಲ್ಲಾಡು ಮೂಲೆಡು ಸೇರಿದ ಜೋಕನು ನಾನು ಸೆಲ್ಫಿ ದತ್ತೊಂದುಪ್ಪ ಯಾನು ಪಾಕಸಲ ಉಲ್ಲೇಖ ಮಲ್ತೆ ಇಂಜಿನಿಯರಿಂಗ್ ದಾನ ಪದವಿ ಪಡೆಯಿನ ಒಂಜಿ ಹುಡುಗೆ ಅಮ್ಮೇರು ತೀರ್ಪೋನಾಗ ಅಮ್ಮೇರನ ಬಾಯಿಗೆ ನೀರು ಬುಡಿಯ ಅಂದು ಪನ್ನಾಗ ತುಳಸಿದ ಕೊಟ್ಟಿನ ಪತ್ತೊಂದು ಪಿರವದ ಏಕೇನುಗೆ ಇದು ಏನು ಮಾಡಲಿಕ್ಕೆ ಇಂಜಿನಿಯರಿಂಗ್ ರ್ಯಾಂಕ್ ಅಪ್ಪ ಲೋಕದ ವಿದ್ಯೆ ಗೊತ್ತಿಜ್ಜಿ ಅಮ್ಮೇರನ ಬಾಯಿಗೆ ನೀರು ಬುಡಿಯರ ಗೊತ್ತಿಜ್ಜ ದಾದ ಬರವು ಮಾರ್ರೆ ದಾದ ಬರವು ಕಾರಣದಾದೆ ಆಯ ಸುರು ಒಂಜಿ ಪುನಃ ನೀರು ಬುಡ್ನಿ ಇನಿ ಮುಟ್ಟ ಒಂಜಿ ಮರಣಾಗ ಗೊತ್ತಿಜ್ಜಿ ದಯಮಲ್ತದು ಇಲ್ಲದ ಲೇಸುಲಾನಾಗ ಜೋಕ್ಲೆಲ್ಲ ತೊಂದು ಬೊಕ್ಕ ಮದ್ಮೆಗೋ ನಾನು ಹಠಾಂಡಲ ಮಲೆಜಿಲ್ಲ ತೊಂದು ಬೊಕ್ಕ ಗುರುವಾರ ಭಜನೆ ಬಾಲೆ ಬಂದ್ಬಿಡಿ ಎಂಚಿನ ಯಾಪಲ ಗುರುವಾರ ಅವನು ಬೋರ ಅಪ್ಪುಂಡು ಈರ ಅವಳ ಅಧ್ಯಕ್ಷರು ಒಂಜಿ ಮೊಬೈಲ್ ಬಿಟ್ಟಾರಲ್ಲ ಬಿಡು ಪೂಜೆರು ಅಕಲ ಒಂಜಿ ಮುಗಿಪುನ ಬಿಟ್ಟ ಮೊಬೈಲ್ ಒಂಜಿ ಫೈರ್ ಗೇಮ್ಸ್ ಗೊಬ್ಬುಗ ಬಂಡ ಬಿಡು ಪೂಜೆರು ಈ ಮೊಬೈಲ್ ದಾಂತೆ ಆರಾಮಡು ಕೊಲ್ಲೋಡು ಇತ್ತಂಡ ನಿಖಿಲ ಜೋಕ್ಲಿಗೆ ಎಡ್ಡೆ ಮರ್ದು ಬೂಡಿಂದಿತ್ತಂಡ ವಾರ ವಾರ ನಿಷ್ಠೆಡು ಗಡಪುಡ್ಲೆ ನಿಷ್ಠೆಡು ಹಾಜರಾತಿಲಕ ಯಾನುವಂತೆ ಕಠಿಣವಾದ ಪನ್ಪುನ ಉಂಡು ಶಾಲೆಗೆ ಬಾಲೆ ಪೋಪುಜಿಯಿಂದ ಪನ್ನಗ ನಮ್ಮ ದಾದ ಮಲ್ಪ ಪೋಪು ಜನ ವನಸು ಬಾಡುದಿಂತ ರಡ್ಡು ಕೊರ್ದಾಂಡ ಗಡಪುಡುವ ಅತ್ತೆ ಮಲ್ಲೆಜಿ ಬಾಲೆ ಪೋಪುಜಿಗೆ ಏತು ದಿನ ಇಲ್ಲಾಡು ಕುಲ್ಲರ ನಮ್ಮ ಸಿದ್ಧ ಅವೇ ನಮ್ಮನೆಡು ಇಂಚಿನ ಭಜನಾ ಮಂದಿರಲೆಗು ಸಂಸ್ಕಾರ ಕೇಂದ್ರಲೆಗು ಯಕ್ಷಗಾನ ತರಗತಿಲೆಗು ಪೋಪುಜಿ ಪಂಡಲ ಒಂತೆ ಮಲ್ತು ದಾಂಡಲ ಕಡಪುಡೋಡು ದಯಪಂಡ ಬದ್ಧತೆ ಇಜ್ಜಿನ ಅಕೇರಿದ ದಿನೊಟ್ಟು ನಮ್ಮ ಅಕೇರಿದ ಒಂಜಿ ಎಕ್ಕು ಉಂಡು ಬನ್ಪೇರತ್ತೆ ಅಕೇರಿಗೆ ಒಂಜಿ ಎಕ್ಕುಂಡುಗ ಆ ಎಕ್ಕು ಬುಡ್ನಾಗ ಎಂಕಲ್ನ ಬಂಜಿಡ್ದು ಬತ್ತಿನ ಬಾಲೆ ಬರಿಟ್ಟು ಬೋಡತ್ತೆ ನೆರೆಕೆರೆತ ಇಲ್ಲದ ಪೊಂಜೋ ಬಲ್ತೊಂದು ಬತ್ತದ ಸ್ಪೂನುಡು ಬಾಯಿಗೆ ನೀರು ಬಿಡೋಡ ವೃದ್ಧಾಶ್ರಮದ ಅಂಜೋ ಬತ್ತದ ನೀರು ಬಿಡೋಡ ಎಂಕಲ್ನ ಬಾಲೆ ಬೋಡತ್ತೆ ದುರಾದೃಷ್ಟ ಈತು ಪೂಜಾ ಒಂದುಂಡು ಈತು ಲೈಟ್ ಮಾಡ್ದೇರು ಬಂಟಿಂಗ್ಸ್ ಕಟ್ಟದೇರು ಈತು ಜನ ಸೇರ್ದ ದಿನ ಹಬ್ಬ ಇನಿಯೇ ತೊಕ್ಕೋಟು ಉಳ್ಳಾಳ ಸುತ್ತಮುತ್ತ ಈತು ಉತ್ಸವ ಈತು ಜನ ಅಪಗಪ ಸೇರುನ ಅವಕಾಶ ದುರಾದೃಷ್ಟ ವೃದ್ಧಾಶ್ರಮಡು ದಿಂಜ ಜನ ಪುನಿ ಹಿಂದುಲೆ ದೇರ್ಲಗಟ್ಟೆದ ಬೆಳ್ಮದ ಒಂಜಿ ಆಶ್ರಮ ಓದುತ್ತುಲೆ ಅಭಯ ಆಶ್ರಮಕ್ಕೆ ಅಸೈಗಳಿಗೆ ಓದುತ್ತುಲೆ ಸುತ್ತಮುತ್ತ ಪುನಃ ಆಶ್ರಮ ಪೂರ ಓದುತ್ತುಲೆ ದಿಂಜ ಸಂಖ್ಯೆಡು ಅನ್ಯಮತಿಯರು ನಡಪಾವು ನಂಚಿನ ಆಶ್ರಮಡ್ಲು ಪುನಿ ಹಿಂದುಲೆ ನಮ್ಮ ವಸುದೈವ ಕುಟುಂಬಕಂ ಉದಾರ ಚರಿತನ ಎತ್ತು ಪಿಟಿಲು ಬಾಯಿಡು ಮಾತ್ರ ನಮಕ್ ಇಲ್ಲದಕ್ಕಲೇ ದುನ್ನಾಪುನಿ ಬೊಕ್ಕತ್ತ ಭಾರತ ಮಾತೆ ಇಲ್ಲದ ಮಾತೆ ಅಂಚಾದು ಇದಕ್ಕೆ ಕಾರಣದಾದ ಪಂಡ ಸಂಬಂಧಲು ಗಟ್ಟಿ ಆತಿಜಿ ಸಂಪರ್ಕಲು ಗಟ್ಟಿ ಆತಿಜಿ ಅಕಲು ದಾದ ಪಂಡದು ನಮಗೆ ಎತ್ತದಿಜ್ಜಿ ಬರೋವು ಮಾತ್ರ ಕಲ್ತೀನಿ ಮಾರ್ಕ್ ಇದೆ ರಿಮಾರ್ಕ್ ಇಲ್ಲದೆ ಬದುಕಲಿಕ್ಕೆ ಗೊತ್ತಿಲ್ಲ ಬರೋವು ಮಾತ್ರ ಗೊತ್ತಾಯಿದಿ ಅಂಚಾದು ಒಂತೆ ಜನಕ್ಕನೊಟ್ಟಿಗೆ ಬೆರೆಪುನ 10 ಜನಕ್ಕನೊಟ್ಟಿಗೆ ಸುಧಾರ್ಪುನ ಇಲ್ಲೆಗೆ ಬತ್ತಿನ ಭಿನ್ನರೇನು ಸುಧಾರ್ಪುನ ಹಿರಿಯಕಲ್ ತಿಕ್ಕರೆ ಒಂಜಿ ಕಾರು ಮುಟ್ಟುದು ನಮಸ್ಕಾರ ಮಲ್ಪುನ ಜೋಕಲ್ನೊಟ್ಟಿಗೆ ಕುಲುದು ಗೊಬ್ಬೆರೆಲ್ಲ ಗೊತ್ತು ಪೋಡು ಅಜ್ಜರ್ನಕ್ಕಲ್ನೊಟ್ಟಿಗೆ ಕುಲುದು ಅಜಕ್ಕೆ ಬಾಡ್ರೆಲ್ಲ ಗೊತ್ತು ಪೋಡು ಅಂಚಿನ ಜೋಕಲನ್ನು ಸಿದ್ಧ ಮಲ್ಪುಂಡಮ್ಮ ಅಯ್ಯ ಭಾರಿ ಹುಷಾರಿಯ ಪೋದು ಬರ್ಪೆ ಒಂದೇ ಧೈರ್ಯಡು ಬುಡ್ಕ ಏತು ಕೊಂಡಾಟದ ತೊಟ್ಟಿಲ್ಡು ಗಂಟು ಪಾಡು ನಾವು ಒಂತೆ ಧೈರ್ಯಡು ಬುಡ್ಕ ನಮ್ಮ ಅಕೇರಿಗೆ ಏನು ಪನ್ಪುನೀತೆ ಇಂದುವೇ ಕುರ್ನಾಟಕದ ವೇದಿಕೆಗೆ ನಮ್ಮ ಪುಣ್ಯವಶಾತ್ ಎಲ್ಲೊಂದು ನೂತನ ವರ್ಷಕ್ಕೆ ಸ್ವಾಮಿ ವಿವೇಕಾನಂದರು ಬತ್ತಿರ ನೆಣ್ಣುಗ ಆರು ಈ ವೇದಿಕೆಡು ಉಂತದು ಓ ಕುರ್ನಾಡಿನ ಅಮೃತ ಪುತ್ರರೇ ನನಗೆ 10 ಜನ ಗಟ್ಟಿಮುಟ್ಟಾದ ಯುವಕ ಯುವತಿಯರನ್ನು ಕೂಡಿ ಇಡೀ ಭಾರತದ ಭವಿಷ್ಯವನ್ನು ನಾನು ಬದಲಿಸಿ ಬಿಡುತ್ತೇನೆ ಉತ್ತಿಷ್ಟತಃ ಜಾಗೃತ ಅಂದ ಪಂಡ ಕೊರಿಯರೇನ ಮಾಡ ಗಟ್ಟಿಮುಟ್ಟಾದ ಜವಂದಿರು ಉಲ್ಲೇರೆ ಸರ್ ಉಲ್ಲೇರು ಮುರಾನಿ ಮುಡಿಪುಡೊಂಜಿ ಹೊಸ ಜಿಮ್ ಓಪನ್ ಆಂಡ್ ಅಂಚಾದ ನಮ್ಮ ಜವನೇರನ್ನ ಆಯ್ನ ತಡೆ ಕಡಪುಡುವ 100 ವರ್ಷಗಾನಾಗ ಗಟ್ಟಿ ಮುಟ್ಟು ಮಲ್ಪುಗ ವಿವೇಕಾನಂದರಿಗೆ ಬೋಡಿತನ ಅಂತ ಕೊರಲಿ ಮಲ್ಲ ಜೀವದ ಪಲಾಯಿ ಜೀವದ ಕ್ಲೇನು ಆ ಗಟ್ಟಿ ಮುಟ್ಟತ್ತಾರ ಬಂಡಿನಿ ಯಾನಿತ್ಯ ಬಂಡತೆ ಉಲಾಯಿ ಗಟ್ಟಿ ಅಪನು ಉಲಾಯಿ ಗಟ್ಟಿ ಅವಡು ಈ ಜಿನ ಬೂತು ಬಿಡಿದ ಕುಂಬಳದ ತೆರದಿ ಉಲೈಡು ಬಾರಿ ಪೊರ್ಲು ಉಲೈಡು ಕುಮ್ಮೆದನ್ ಪಿದೈಡು ಬಾರಿ ಪೊರ್ಲು ಉಲೈಡು ಕುಮ್ಮೆದನ್ ಆ ನಮ್ಮನಡಾವು ಉಲೈಡು ಗಟ್ಟಿ ಉಪ್ಪು ನಂಚಿನ ಮದ್ಮೆದಿಲ್ಲಡು ಸುಧಾರ್ಪೆರ ಸಾಧ್ಯೋಪುನ ಮರಣದಿಲ್ಲಡ್ಲ ಸುಧಾರ್ಪೆರ ಸಾಧ್ಯೋಪುನ ನೆತ್ತೆರ ತೂನಾಗ ತರೆ ತಿರುಗದು ಬೂರು ನಮಗೆ ಎತ್ತು ಓಡಿತೀನಿ ಇಲ್ಲದ ಪೊಂಜೋಲ್ಲ ಸೆರಂಗ ತೂಪತ್ತನಾಗ ಅವಲೇ ದಾದಾಣ ಮಂತದ ತೆಕ್ಕವನ ಮಗಲೇ ಬೊಡಿತೀನಿ ಬದಲ ನೆರಕರತಿಲ್ಲ ಜನಲೆ ಪೆರಬುನ ಹುಡುಗಿ ಎತ್ತು ಬೊಡಿತೀನಿ ಗುಯಲ್ಗೆ ಏರೋ ಬುರಿಯರು ನಮ್ಮ ಆಯ್ನ ಘಟನೆ ಎಂದು ಗುಯಲ್ಗೆ ಏರೋ ಬುರಿಯರು ಇಲ್ಲದ ಪೊಂಜೋವು ನೆರಕರ ತಕ್ಕನ ಗುರುತೈಜಿ ಬಂಡದು ಫ್ರೆಂಡ್ ನಡೆ ಬೈಕಿಗೆ ಹೋಗ್ತೀನಿ ಇದನ್ನು 3 ಜೀವ ಬೋತು ಗುಯಲ್ ಪಂಡ
ನರಕರತ ಗುರ್ತೇಜಿ ಪೋದು ಗೊತ್ತಿ ಜೋಡೆಗಳ ಹೈಲಿ ಗ್ರ್ಯಾಜುಯೇಟೆಡ್ ಎಟ್ಟೆ ಕಲ್ತದೆ ಮಾತ್ರ ಅಂಚಾದು ಪಂಡತೆ ಮರಣದಿಲ್ಲಡ್ಲ ಸುಧಾರ ಪುನಃ ಇಂಚಪ್ಪ ಏರೋ ಪನ್ನೊಂದಿತ್ತೀರಿ ಸರ್ ನೀವು ಹೇಳ್ತಾ ಇದ್ದೀರಂತೆ ಕ್ಲಾಸಲ್ಲಿ ಕೇಳಿದಿರಂತೆ ಯಾರು ಡೆಡ್ ಬಾಡಿಯನ್ನೆಲ್ಲ ಮುಟ್ಟಿದ್ದೀರಿ ನೀವು ಹಾಗೆಲ್ಲ ಏಕೆ ಸರ್ ಕೇಳೋದು ಕ್ಲಾಸಲ್ಲಿ? ಅಯ್ಯೋ ಮತ್ತೆ ಕೇಳದೆ ಅಲ್ಲ ಡೆಡ್ ಬಾಡಿ ಎಲ್ಲ ಹಾಗೆ ಮುಟ್ಬೋದಾ? ಹಾಗಾದರೆ ನೀವು ಅನಾಥಶವಾಗ್ಲಿಕ್ಕಿಲ್ವ ಅಂತ ಕೇಳಿದೆ ನಾನು. ಮಗೆ ಡೆಡ್ ಬಾಡಿ ನಾವು ಮರಣಕ್ಕೆಲ್ಲ ಹೋಗುವುದಿಲ್ಲ ಅಂದ ಕುಲ್ಲುಂಡ ಎಲ್ಲ ಇಲ್ಲಡು ಮರಣ ಅಂಡ ಎಂದರ ಕೆರತಿಲ್ಲಡು ಬದುಕುಲ್ವೇನ? ಗೊತ್ತು ಬೋಡು ಮರಣದ ಇಲ್ಲಡೆ ದಿಂಜ ಜನ ಪನ್ಪೇರು ಅವನಿಗೆ ಮರಣ ನೋಡಿದರೆ ರಾತ್ರಿ ಮಲಗಿದ ನಂತರ ಅದೇ ಕಾಣುವುದು ಸರ್. ಅವನು ಬೆಚ್ಚಿ ಬೀಳ್ತಾನೆ ಪಕ್ಕ ಪಂಡಿತರ ನಡೆಬೋದು ಭಸ್ಮ ಬಾಡುಡು ಆಯಗ ನೆತ್ತೆರ ತುಂಡ ಆ ಪೂಜಿ ಸರ್ ಈತ್ ಮೃದು ಜೋಕ್ಲೇನು ಕುರ್ನಾಡು ಹಿಡಿದು ವಿವೇಕಾನಂದಗೆ ಕೊರ್ಂಡ ಮೋದಿ ಪಿರ ಕಡಪುಡುವರು ಕುರ್ನಾಡಿನವ್ರು ರಿಜೆಕ್ಟೆಡ್ ಹೋಗಿ. ಇದು ಪಲಾಯಿ ಜೀವ ಮಾತ್ರ ಬಂದದ್ದು, ಒಳಗೇನಿಲ್ಲ ಕುಂಬು. ಅತೆ ಐಕೋಸ್ಕರ ನಮ್ಮ ಉಲೈಡ್ ಗಟ್ಟಿಯ ಪುನಕ್ಲೇನು ಮರಣದವನು ಮರಣ ಮುಟ್ಟುದು ಬೇಲೆ ಮಲ್ಪುನಂಚಿನ ಇನಿಕೆ ಆ ತಾಕತ್ತು ಕೊರಡು ದಾಲ ಸಂಕೋಚ ಇಜ್ಜಿ 10 ಜನಕ್ಕನ್ನೊಟ್ಟಿಗೆ ಬೆರೆ ಪುನಃ ಕೊರಂಡ ಸುಧಾರ್ಪುನ ಕೊರಂಡ ಎಲ್ಲೇ 100 ವರ್ಷದ ಬೊಕ್ಕ ಈ ಶಾಲೆ ಈ ಭಜನಾ ಮಂಡಳಿ ಯಕ್ಷಗಾನ ತರಗತಿನ ಮುಂದುವರಿಸುನಂಚಿನ ಭವಿಷ್ಯದ ಸೊತ್ತುಲು ನಮ್ಮಡ ಇಲ್ಲಡು ಪುಟ್ಟುವ ಏರೋ ಉಳ್ಳಾಡದು ತೊಕ್ಕೊಟ್ಟು ಬತ್ತದತ್ತು ಕುರ್ನಾಡದು ಈ ಉತ್ಸವನ ಮಲ್ಪುನಿ ಈ ಊರ್ದಕ್ಕಲು ಎಲ್ಲ ಮಲ್ಪೋಡು ಅಂಚ ಮಲ್ಪೊಡಿತ್ತಿನ ಇನಿಯೇ ಭವಿಷ್ಯದ ಪೀಳಿಗೆ ನಮ್ಮ ಸಿದ್ಧ ಮಲ್ಪೋಡು ಆ ಕಡೆಟ್ ನಮ್ಮ ಆಸಕ್ತಿ ಕೊರ್ಕ ವಿವೇಕಾನಂದರ ಎಲ್ಲೊಂಜಿ ಬರ್ಪೇರು ಪನ್ಪುನ ನಿರೀಕ್ಷೆ ಉಪ್ಪುಗ ಗಟ್ಟಿ ಮಲ್ತೋನುಗ 4 ವರ್ಷೋಡು ನಮ್ಮ ಇಲ್ಲದ ಜೋಕ್ಲೆ ನಮ್ಮ ಇಲ್ಲದ ಜವನೇರು ನಮ್ಮ ಇಲ್ಲದ ಜವಾಂದಿಲೇನು ಆ ಮುಖೇನ ಸದೃಢವಾಯಿನ ಕುರ್ನಾಡುನು ಸುರು ಉಂಡು ಮಲ್ಪುಗ ಬೊಕ್ಕ ಸದೃಢವಾಯಿನ ಭಾರತ ಸದೃಢವಾಯಿನ ಕುರ್ನಾಡುನು ಗಟ್ಟಿ ಮಲ್ತೋನುಗ ಇಡೀ ಈ ಭಾಗಗೂ ಈ ಶಾಲೆದ ಪ್ರಭಾವ ಉಂಡು. ಈ ಶಾಲೆ ಹಿಡ್ದು ದಿಂಜ ಜನಕರ ಸಂಸ್ಕಾರದ ಸಾಧಿಗೆ ಬತ್ತೇರು ಈ ಶಾಲೆದ ಕಡೆ ಸಾವಾಸಗ್ಬೋದು ಎನ್ನ ಮಗೆದ ಅದನ್ನ ಪರೊಂದಿತ್ತೆ ಇತ್ತೆ ಬುಡ್ದು ಎಡ್ಡೆ ಸಾಧಿಡುಲ್ಲೇ ಎನ್ನ ಮಗಕ್ಕೆ ಬೇಲೆ ಇಜ್ಜಾಂಡು ಅಕ್ಕನೊಟ್ಟಿಗೆ ಸೇರಿದು 2 ಪಾತೆರ್ನ ಬೊಕ್ಕ ಎಡ್ಡೊಂಜಿ ಬೇಲೆ ಅಂಡು ಎಂಗ್ಲಿ ಇಲ್ಲ ಕಟ್ಟಾರೆ ಅಂತ ಪಾಕದಿ ನಡೆದು ಪುಣೆ ಒಂದಿತ್ತ ಮಾರ್ಯಾರೆ ಆ ಶಾಲೆದ ಅಕ್ಕಲು ಪೂರ ಸೇರಿದೆಂಗ್ಲೆಗೆ ಉಪಕಾರ ಮಲ್ತೇರಿ ಇನ್ನೊಂದು ಇಲ್ಲು ಕಟ್ಟದ ನರಮಾನಿ ಲಕ್ಕ ಜೀವನ ಮಲ್ತೊಂದಿಲ್ಲ ಯಾ ಅಪ್ಪಣ್ಣವರ ಆಯನ ಪಿರವು ಪೋಪು ನಿಂದಿತ್ತಿನು ಶಾಲೆದ ಅಕ್ಕಲು ಪಾತೆರ್ದು ಮನಸ್ಸು ಚೇನಿ ಮಂತದ ಎಡ್ಡೆಡು ದೀತೇರು ಈತ ಪೂರ ಕೇನೇರ ಅಂಡ 100 ವರ್ಷನು ಕೈ ಮಿತ್ತು ದೆರ್ತದ ನೆಟ್ಟಿಕೆ ಮುರಿನಾತು ಸುಲಭಡು ಸಂತೃಪ್ತಿಡು ಅಬ್ಬ ಸಾರ್ಥಕ ನೂದು ಒಂದು ಪನೋದು ಅಂಚಿನ ನೂದು ನಾನು ಒಂದೇ ದಿನಟ್ಟು ತೂಪುಲ ಕಾಬಡು ಸೊನ್ಪತ್ತಾಜಿ ಗೇಲುದ ವರ್ಷ ಆವಡು ದತ್ತಾತ್ರೇಯರ್ನ ದತ್ತ ಯಾಕೆ ಇಂಗ್ಲೀಷ್ ದಾದ ಪನ್ಪುಲು ಗೊತ್ತುಂಡೆ ಡೇಟಾ ದತ್ತ ಪನ್ಪುನ ಶಬ್ದ ಅರ್ಥಾತ್ ಡೇಟಾ ಡಾಟಾ ನಿಖಿಲು ಕಂಪ್ಯೂಟರ್ ಲ್ಯಾಂಗ್ವೇಜ್ DATA ಅವೇ ಅರ್ಥ ಡಾಟಾ ಪಣದಾದ ವಿಷಯ ವಿಚಾರ ಸುರು ಕೊರ್ತಿನ ಅಂದು ದತ್ತವಾದದ್ದು ಕೊಟ್ಟದ್ದು ಬೊಕ್ಕ ಇನ್ನು ಬತ್ತದ ನಮ್ಮ ರೂಪಣೆ ಮಲ್ಪೋಡು ಅಂಚಾದ ದೇವೇರು ಕೊರ್ಪೇರು ನಮಕ್ ದತ್ತ ಮಲ್ಪೋಯರು ನಮ್ಮ ಇನ್ನು ಉದಾತ್ತ ಮಲ್ಪೋಡು ದತ್ತ ಮಲ್ಪೋಯರು ನಮ್ಮ ಇನ್ನು ಉದಾತ್ತ ಮಲ್ಪೋಡು ಬದಲದು ದತ್ತ ಗೈಟು ದಕ್ಕುನವತ್ತು ಇಂಚ ಮಲ್ತುನ ಕುರ್ನಾಡದ ಉತ್ಸವ ಸಾರ್ಥಕಾಪುಂಡು ಈತು ವರ್ಷದ ಪುಣೆಪಾಠ ಸಾರ್ಥಕಾಪುಂಡು ಅವ್ರು ಏರು ಅನುಭವದ ರೇಖೆನೇ ಮುಂಡದ ನೆರಿಗೆ ಆದಿದೆಯೋ ಒಂದು ಹಿರಿಯಕಲುಲ್ಲಿರುತ್ತೆ ಅಕ್ಲೆಗಲ ಅಬ್ಬ ನಮ್ಮಂಜಿ ಭಾರಿ ಕೊಸಿಟ್ಟು ನಡತೊಂದುಂಡು ಪನ್ಪುನಂಚಿನ ಪುಗರ್ತಕ್ಕೆ ಏನಂಚಿನ ಸಾಧ್ಯತೆ ಆಪುಂಡು ಆ ನಿಲೆಟ್ ಈ ಊರ್ದಕ್ಕನ ಪ್ರತಿಯೊರೆಯನ್ನೆಲ್ಲ ಪಾಲುಪಡು ಸಾರ್ಥಕವಾಯಿನಂಚಿನ ದತ್ತಾತ್ರೇಯ ಅನುದಾನಿತ ಶಾಲೆ ನನಲಾತು ಬೆಳಗಡು ಈ ಶಾಲೆದ ಅಭಿವೃದ್ಧಿಗೆ ನಮ್ಮ ಒಂಜಿ ಕಾಣಿಕೆಲ್ಲ ಸೇರುನಲ್ಲ ಕಾವಡನ್ನು ಪಂಡದು ಈ ಒಂದು ಎಡ್ಡೆ ಸಂದರ್ಭಡು ಇಂಚಿನ ಕುರ್ನಾಡದ ಸಹೃದಯರನೊಟ್ಟಿಗೆ ಹಿರಿಯಕ್ಕನೊಟ್ಟಿಗೆ ಕುಲ್ಲುನ ಒಂದು ಅವಕಾಶನು ಗಾತ್ರೋಡ್ಲ ಪಾತ್ರೋಡ್ಲ ಎಲ್ಲಿ ಆಯ್ನ ಎಂಕು ಕೊಡ್ತಾರ ನಿಖಲು ಐಕ್ 1000 ಪಾಲದ ಸೊಲ್ಮೆ ಎಂದು ಪಂಡದು ಮಾತಾ ಪಾತ್ರನೆಲ್ಲ ಗುರು ದತ್ತಾತ್ರೇಯನ ಪಾದ ತಾಮರೆಗೆ ಅರ್ಪಣೆ ಮಲ್ಪುವೆ. ನಮಸ್ಕಾರ. ಯಾವುದೇ ಸಂಘ ಸಂಸ್ಥೆ ನಿರಂತರವಾಗಿ ನಡೆಯಬೇಕಾದರೆ ಆ ಸಂಘದ ಸದಸ್ಯರ ನಿರಂತರ ಶ್ರಮ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಿಕೆಯೇ ಕಾರಣವಾಗಿರುತ್ತದೆ. ಅಂತೆಯೇ ನಮ್ಮ ಸಂಘವು ಸುಮಾರು 1930ರಲ್ಲಿ ಪ್ರಾರಂಭಗೊಂಡು ಇಂದಿಗೆ 96 ಕಾರಣವಾಗಿದೆ. ಹಾಗೆ ನಮ್ಮ ಸಂಘದಲ್ಲಿ ತನ್ನನ್ನು ತೊಡಗಿಸಿಕೊಂಡು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡಿದ್ದಂತಹ ಶ್ರೀ ನಾರಾಯಣ ಗಟ್ಟಿ ಕುಂಟಾರಬೆಟ್ಟು ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿ ಹೋಗಿದ್ದು ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ 3 ಹಿರಿಯ ಸದಸ್ಯರಾದ ಶ್ರೀ ಸುಂದರ ಶೆಟ್ಟಿ ಕೊಡಕಲ್ಲು, ಶ್ರೀ ಗಂಗಾಧರ ಜೋಶಿ, ಶ್ರೀ ದೇಜು ಸಪಲ್ಯ
ಇವರನ್ನು ಸನ್ಮಾನಿಸುವುದಾಗಿ ಹಿರಿಯ ಸದಸ್ಯರಾದ ಸುಂದರ್ ಶೆಟ್ಟಿ ಕೊಡಕಲ್ಲು, ಗಂಗಾಧರ ಜೋಶಿ ಹಾಗೂ ದೇಜು ಸಪಲ್ಯ. ಶ್ರೀ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ರಿಜಿಸ್ಟರ್ಡ್ 96ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಸಂಘದ ಸದಸ್ಯರೊಂದಿಗೆ ಸಕ್ರಿಯವಾಗಿ ಸದಸ್ಯರಾಗಿ ಸಂಘದ ಬೆಳವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಈ 3 ಸದಸ್ಯರನ್ನು ಸಂಘದ ಎಲ್ಲ ಸದಸ್ಯರ ಪರವಾಗಿ ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನಿಸುತ್ತಿದ್ದಾರೆ. ತಮ್ಮೆಲ್ಲರ ಪ್ರೋತ್ಸಾಹವನ್ನು ಚಪ್ಪಾಳೆ ಮೂಲಕ ಈ ಬಾರಿ ಮಿತ್ತಕ್ಕೋಡಿ ನಿವಾಸಿ ಕೇಶವ ಉದ್ದೊಟ್ಟು ಇವರಿಗೆ ನೀಡುವುದಾಗಿ ತೀರ್ಮಾನಿಸಿತ್ತು. ಕೇಶವ ಉದ್ದೊಟ್ಟು ಇವರು ಹೃದಯ ಸಮಸ್ಯೆಯಿಂದಾಗಿ ಓಪನ್ ಹಾರ್ಟ್ ಸರ್ಜರಿಗೆ ಒಳಪಟ್ಟಿದ್ದು ಚಿಕಿತ್ಸೆಗೆ ಸುಮಾರು 4.5 ಲಕ್ಷ ಖರ್ಚಾಗಿತ್ತು. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಓದುವ 2 ಸಣ್ಣ ಮಕ್ಕಳಿದ್ದು, ಹಾಗಾಗಿ ಇವರ ಜೀವನಕ್ಕಾಗಿ ಸಣ್ಣ ಕಾಣಿಕೆಯಾಗಿ 10,000 ಮೊತ್ತದ ದತ್ತನಿಧಿಯನ್ನು ಹಸ್ತಾಂತರಿಸಬೇಕಾಗಿ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಎಲ್ಲ ಗಣ್ಯರಿಗೆ. ಈ ದತ್ತನಿಧಿಯ 10,000 ಮೊತ್ತವನ್ನು ನಿರಂತರವಾಗಿ ಕೆಲವು ವರ್ಷಗಳಿಂದ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಪ್ರವೀಣ್ ಕುರ್ನಾಡುಬೆಟ್ಟು ಇವರು ನೀಡುತ್ತಾ ಬರುತ್ತಿದ್ದಾರೆ. ಇವರಿಗೂ ಹೃದಯ ಸ್ಪರ್ಶಿ ಕೃತಜ್ಞತೆಗಳು. ಮುಂದಕ್ಕೆ ದಿನಾಂಕ 29/3/2026 ಸಂಘದ ವಾರ್ಷಿಕೋತ್ಸವದ ಪ್ರಯುಕ್ತ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ಅದರ ಬಹುಮಾನ ವಿತರಣೆಯನ್ನು ನಡೆಸಲಿದ್ದೇವೆ. ಈ ಬಹುಮಾನ ವಾಚನವನ್ನು ಶ್ರೀಮತಿ ತುಳಸಿ ಗಟ್ಟಿ ಇವರು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಂಘದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಕ್ರೀಡಾಕೂಟದ ವಿಜೇತರ ಪಟ್ಟಿ 1ರಿಂದ 4ನೇ ತರಗತಿವರೆಗಿನ ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ಧಾನ್ವಿ, ದ್ವಿತೀಯ ಧೃತಿ. ಈ ಬಹುಮಾನವನ್ನು ಅರುಣ್ ಉಳ್ಳಾಲ ಇವರು ನೀಡಬೇಕಾಗಿ ಕೇಳಿಕೊಡುತ್ತಿದ್ದೇವೆ. ಚಿತ್ರಕಲೆ ಪ್ರಥಮ ಅವನಿ, ದ್ವಿತೀಯ ಧೃತಿ. ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ತ್ರಿಷಾ ಅಂಗನೆಮಾರ್, ದ್ವಿತೀಯ ತನ್ವಿತಾ ಮತ್ತು ಕೃತಿಕಾ. ಚಿತ್ರಕಲೆ
ಹರ್ಷಿತಾ ಭಟ್ ನೂತನ್ಗಟ್ಟಿ, ಮೇಘಶ್ರೀ ಕೆಪಿ. ಮುಂದಿನ ಬಹುಮಾನವನ್ನು ಶ್ರೀಮತಿ ಭಾರತಿ ನವೀನ್ಚಂದ್ರಗಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. 1ನೇ ತರಗತಿಯಿಂದ 4ನೇ ತರಗತಿಯ ಮಕ್ಕಳ ಸಂಗೀತ ಕುರ್ಚಿ ಪ್ರಥಮ ಜಾನ್ವಿ, ದ್ವಿತೀಯ ಆದ್ಯ. ಜಾನ್ವಿ ಕೆರೆದಡ ಪ್ರಥಮ ದಿಯಾ, ದ್ವಿತೀಯ ಧೃತಿ. ಬಹುಮಾನ ಯಾರಿಗಿದೆ ಅಂತ ಮೊನ್ನೆ ಗೊತ್ತಾಗಿದೆಯಲ್ಲ, ಎಲ್ಲ ಮುಂದೆ ಬಂದು ಸಹಕರಿಸಬೇಕು. ಕಪ್ಪೆ ಜಿಗಿತ ಪ್ರಥಮ ದ್ವಿತೀನ್, ದ್ವಿತೀಯ ತನಿಷ್ಕ್. ಬಾಲ್ ಪಾಸಿಂಗ್ ಪ್ರಥಮ ಜಾನ್ವಿ, ದ್ವಿತೀಯ ಧೃತಿ. ಮಹಿಳೆಯರ ಸಂಗೀತ ಕುರ್ಚಿ ಪ್ರಥಮ ವಂದನಾ ಭಟ್, ದ್ವಿತೀಯ ಶರ್ಮಿಳಾ. ಪ್ರಥಮ ತ್ರಿಷಾ. ಮುಂದಿನ ಬಹುಮಾನವನ್ನು ಪ್ರವೀಣ್ ಕುರ್ನಾಡು ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಥಮ ತ್ರಿಷಾ, ದ್ವಿತೀಯ ಕೃತಿಕಾ. 5ರಿಂದ 10ನೇ ತರಗತಿಯ ಬಾಲ್ ಪಾಸಿಂಗ್ ಪ್ರಥಮ ಲಕ್ಷಿತಾ, ದ್ವಿತೀಯ ಮುಕ್ತ. ಲಕ್ಷಿತಾ ಮುಕ್ತ. ಬಾಂಬೆಯಿಂದ ಸಿಟಿ ಪ್ರಥಮ ನೃತಿಕಾ. ಸಂಗೀತ ಕುರ್ಚಿ ಪುರುಷರ ಪ್ರಥಮ ಕಾರ್ತಿಕ್ ಹೊಸೋಕ್ಲು, ದ್ವಿತೀಯ ಪ್ರಶಾಂತ್.
ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ತಸ್ಮಿತಾ ದ್ವಿತೀಯ. ಮಹಿಳೆಯರ ಬೊಗಸೆ ನೀರು ಓಟ ಪ್ರಥಮ ಸಮೀಕ್ಷಾ ದ್ವಿತೀಯ ಸ್ಪರ್ಶ. ಪುರುಷರ ಗುಂಡೆಸೆತ ಪ್ರಥಮ ವರುಣ್ ದ್ವಿತೀಯ ದೀಕ್ಷಿತ್ ಕೆಪಿ. ದಂಪತಿಗಳ ಆಟ ಬಲೂನ್ ಓಟ ಪ್ರಥಮ ರೇಖಾ ಪ್ರಶಾಂತ್ ದ್ವಿತೀಯ ಸ್ವಾತಿ ಅಕ್ಷಯ್. ಸ್ವಾತಿ ಅಕ್ಷಯ್. ಮೂರು ಕಾಲಿನ ಓಟ ಪ್ರಥಮ ವಿಶ್ವನಾಥ ಹೇಮಲತಾ ದ್ವಿತೀಯ ರೇಖಾ ಪ್ರಶಾಂತ್. ಹಗ್ಗಜಗ್ಗಾಟ ಮಹಿಳೆಯರ ಪ್ರಥಮ ಚೆನ್ನಮ್ಮ ತಂಡ ಸವಿತಾ ತಸ್ಮಿತಾ ಶಶಿಕಲಾ ಸಮೀಕ್ಷಾ ಶಶಿಕಲಾ ನಿರೀಕ್ಷಾ ಸವಿತಾ. ಹಗ್ಗಜಗ್ಗಾಟದ ಮಹಿಳೆಯರ ತಂಡ ಪ್ರಥಮ ದ್ವಿತೀಯ ದತ್ತಾತ್ರೇಯ ತಂಡ ಪೂರ್ಣಿಮಾ ಸುಮತಿ ಶರ್ಮಿಳಾ ಸರಿತಾ ಕವಿತಾ ಜಯಶ್ರೀ ಲತಾ ಮಜಲ್. ಪುರುಷರ ಹಗ್ಗಜಗ್ಗಾಟ ಪ್ರಥಮ ಶಿವಾಜಿ ತಂಡ ದಿಗಂತ್ ಕಾರ್ತಿಕ್ ವರುಣ್ ಮನೋಹರ ಅಕ್ಷಯ್ ಕೆಂಜಾರು ನೂತನ್ ಸಂಪ್ರೀತ್ ಸಂತೋಷ್. ಇಲ್ಲಿಗೆ ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಕ್ತಾಯ. ಬಹುಮಾನ ವರದಿಯನ್ನು ವಾಚಿಸಿದಂತಹ ತುಳಸಿ ಗಟ್ಟಿಯವರಿಗೂ ಧನ್ಯವಾದಗಳು. ಇದೀಗ ಸಭಾಧ್ಯಕ್ಷರಾದ ನಾಗರಾಜ್ ಭಟ್ ಕಟ್ಟೆಮಾರ್ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಅತಿಥಿಗಳ ಒಂದು ಗಮನಕ್ಕೆ, ಭಜನಾ ಸಂಘಗಳು ಆರಂಭವಾದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಶಾಲೆಗಳಲ್ಲಿ ಅಂತ ಹೇಳಿದರು. ನಮ್ಮದು ಹಾಗೆಲ್ಲ ವ್ಯತಿರಿಕ್ತವಾಗಿ ಅಂತ ಅವರು ಸಂಭ್ರಮ ಪಟ್ಟುಕೊಂಡಿದ್ದಾರೆ. ಇಲ್ಲೇ ನಮ್ಮ ಪಕ್ಕ ಈ ಸ್ಟೇಜಿನ ಎಡಭಾಗದಲ್ಲಿರುವಂತಹ ನಮ್ಮ ಅಡುಗೆ ಶಾಲೆಯನ್ನು, ಬಿಸಿಯೂಟ ಅಡುಗೆ ಶಾಲೆ, ಈ ಜಾಗದಲ್ಲಿ ಒಂದು ಹಲಸಿನ ಮರ ಇತ್ತು. ಅದರ ಅಡಿಯಲ್ಲಿ ಸೋಗೆ ಮಾಡಿ ಒಂದು ಒಯ್ಯಪ್ರ ಇತ್ತು. ಅದರಲ್ಲಿ ನಮ್ಮ ಈ ಕುರುನಾಡು ದತ್ತಾತ್ರೇಯ ಅನ್ನೋದು ಹಿರಿಯ ಶಾಲೆ ಪ್ರಥಮ ತರಗತಿ ನಡೆದದ್ದು ಇದು ಸೋಗೆ ಮಾಡಿನ ಒಯ್ಯಪ್ರೆಯಲ್ಲಿ ಒಂದು ವಿಚಾರ. ಆಮೇಲೆ 96 ತಿಂಗಳು ಕಾರ್ಯಕ್ರಮ ಹಾಕಬೇಕು ಅಂತ ಗುರುವರು ಸೂಚನೆ ಕೊಟ್ಟಿದ್ದಾರೆ. ನಮಗೆ ಅದು ಸ್ವೀಕಾರಾರ್ಹ ಮತ್ತು ಅದು ಅವರನ್ನು ಆ ವಿಚಾರದಲ್ಲಿ ಅಭಿನಂದಿಸ್ತೇನೆ, ನಮಗೆ ಪ್ರೋತ್ಸಾಹ ಕೊಟ್ಟದ್ದಕ್ಕಾಗಿ. ಈ ರಜೆ ಸಂದರ್ಭದಲ್ಲಿ ನಿಮಗೊಂದು ವಿಶೇಷವಾದಂತಹ ಭಜನಾ ತರಬೇತಿ ಯಾವುದಂತ ಹೇಳಿದರೆ, ಭಜನೆಯ ಸಾಹಿತ್ಯದ ಅರ್ಥ ಗೊತ್ತಿಲ್ಲದೆ ಭಜನೆ ಹೇಳುವಾಗ ಕೆಲವು ಸರ್ತಿ ಅದರ ಅರ್ಥ ಅಪಾರ್ಥ ಆಗಿರ್ತದೆ. ಉದಾಹರಣೆಗೆ ನಾನು ಕೇಳಿದಂತಹ ಒಂದು ಭಜನೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವ ಭಜನೆಯಲ್ಲಿ ಕರಿರಾಜ ಕಾಷ್ಟದಲ್ಲಿ ಅಂತ ಭಜನೆ ಹೇಳುವುದನ್ನು ನಾನು ಕೇಳಿದ್ದೇನೆ.
ಅದು ಕಾಷ್ಟದಲ್ಲಿ ಆಗಬೇಕಾದ್ದಲ್ಲ, ಕಷ್ಟದಲ್ಲಿ ಆಗಬೇಕಾದ್ದು ಅಂತ ಹೇಳುವನು ಪಾಪ ಅದರ ಅರ್ಥ ವ್ಯತ್ಯಾಸ ಗೊತ್ತಿಲ್ಲ. ಹಾಗಾಗಿ ನಮ್ಮಲ್ಲಿ ಭಜನೆಯ ಸಾಹಿತ್ಯದ ಅರ್ಥವನ್ನು ತಿಳಿಸಿಕೊಟ್ಟು ಮಕ್ಕಳಿಗೆ ಭಜನೆಯನ್ನು ಕಲಿಸಿಕೊಡ್ಬೇಕು ಅಂತ ಒಂದು ಒಂದು ಯೋಚನೆ ಇದೆ. ಮಂಜುಳಾ ಜಿ ರಾವ್ ಅಂತ ಹರಿಕತೆ ಮಾಡ್ತಾರೆ, ಒಳ್ಳೆಯ ಹರಿಕತೆ ತಜ್ಞೆ ಮಹಿಳೆಯರಲ್ಲಿ ಹರಿಕತೆ ಮಾಡುವವರು. ಅವ್ರಿಗೆ ಸಂಗೀತ ಅಭ್ಯಾಸವೂ ಇದೆ, ಸಂಗೀತ ತರಗತಿ ಮಾಡ್ತಾರೆ, ಹರಿಕತೆಯನ್ನು ಮಾಡ್ತಾರೆ. ಅವರಿಂದ ನಾವು ಮಕ್ಕಳಿಗೆ ಸಾಹಿತ್ಯ ಭಜನೆಯ ಅರ್ಥವನ್ನು ಹೇಳಿಕೊಟ್ಟು ಭಜನೆ ಕಲಿಸುವಂತಹ ತರಗತಿ ಮಾಡಬೇಕು ಅಂತಿದೆ. ಯಾರಾದರೂ ಆಸಕ್ತ ಮಕ್ಕಳಿದ್ದರೆ ಮಾತಾಪಿತರು ದಯವಿಟ್ಟು ನವೀನ್ ಚಂದ್ರ ಗಟ್ಟಿ ಅವರ ಅಂಗಡಿಯಲ್ಲಿ ಹೆಸರನ್ನು ಕೊಡಬೇಕು ಅಂತ ಒಂದು ವಾರದ ವಿಷುವಿನ ಮೊದಲು ಎಲ್ಲರೂ ಹೆಸರು ಕೊಡಬೇಕು. ಕೊಟ್ಟಿದ್ದಂತಾದರೆ ವಿಷು ಕಳೆದ ಕೂಡಲೇ ಅವರಿನ ತರಗತಿಯನ್ನು ಆರಂಭಿಸಿ ಅಂತ ಸೂಚನೆ ಕೊಡ್ತಾ ಈ ನೀವು ಬಂದು ಸಹಕರಿಸಿದ ಎಲ್ಲರಿಗೂ ಕೂಡ ದತ್ತಾತ್ರೇಯ ಯಕ್ಷಗಾನ ಭಜನಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಿಮ್ಮ ಅಪ್ಪಣೆಯನ್ನು ಬಿಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಪ್ರವೀಣ್ ಕುರ್ನಾಡು ಬಿಟ್ಟು ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡು ಇದರ 96ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಪ್ರಯುಕ್ತ ಇಂದಿನ ನಡೆದಂಥ ಈ ಧಾರ್ಮಿಕ ಉಪನ್ಯಾಸದ ಸಭಾಧ್ಯಕ್ಷವನ್ನು ವಹಿಸಿದಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಭಟ್ ಕಟ್ಟೆಮಾರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ವಿಭಾಗ ಮುಖ್ಯಸ್ಥರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ಇದರ ಡಾಕ್ಟರ್ ಅರುಣ್ ಉಳ್ಳಾರ್ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಮೋಹನ್ ಅಂಗನೆಮಾರು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾತೃ ಸಂಘದ ಕಾರ್ಯದರ್ಶಿಯಾದಂಥ ಭಾರತೀಯ ನವೀನ್ ಚಂದ್ರ ಗಟ್ಟಿ ಹೂವಿನಕೊಪ್ಪಲ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ವಾರ್ಷಿಕೋತ್ಸವದ ಬೆಳಗ್ಗಿನಿಂದ ಸಂಜೆಯವರೆಗೆ ನಡೆದಂಥ ವೈದಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಶಿವಕುಮಾರ್ ಭಟ್ ಪಿದಮಲೆ ಹಾಗೂ ಬಳಗದವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಕೊಟ್ಟಂಥ ಶ್ರೀ ದತ್ತಾತ್ರೇಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕುರ್ನಾಡು ಇದರ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ವೃಂದದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಶುಚಿತ್ವದಲ್ಲಿ ಸಹಕರಿಸಿದಂಥ ಮಾತೃಮಂಡಳಿಯ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾವು ನೀಡಿದಂಥ ಈ ಒಂದು 3 ಮಂದಿಗೆ ನೀಡಿದಂಥ ಅಭಿನಂದನೆಯನ್ನು ಸ್ವೀಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾವು ವರ್ಷಂಪ್ರತಿ ತೆರಳುವಂಥ ನಗರ ಭಜನೆಯ ಸಂದರ್ಭದಲ್ಲಿ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡು ನಮ್ಮನ್ನು ಸಂತೋಷದಿಂದ ಉಪಚಾರ ಮಾಡುವಂಥ ಎಲ್ಲ ಗ್ರಾಮದ ಮನೆಯವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಶ್ರಾವಣ್ ಎಂಕೆ ಇವರನ್ನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಮಕ್ಕಳ ಯಕ್ಷಗಾನದ ನಿರ್ದೇಶನವನ್ನು ಮಾಡಿದಂಥ ಸಪ್ಪನಕೋಡಿ ರಾಮ್ ಭಟ್ ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಯಕ್ಷಗಾನದ ವೇಷಭೂಷಣವನ್ನು ಒದಗಿಸಿದಂಥ ಗಣೇಶ್ ಕಲಾವೃಂದ ಪೈಬಳಿಕೆ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಸಹಕಾರ ನೀಡುವಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುರ್ನಾಡು ಇದರ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸಹಕರಿಸಿದಂಥ ಕುರ್ನಾಡು ಫ್ರೆಂಡ್ಸ್ ಸರ್ಕಲ್ ಕುರ್ನಾಡು ಹಾಗೂ ಮಹಿಳಾ ಮಂಡಳಿ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾವು ಈ ಒಂದು ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲು ಕೆಲವೊಂದು ಈ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ನೀಡಿದ್ದೇವೆ. ಈ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಉತ್ತಮವಾದ ಸ್ಟೇಜ್ ಹಾಗೂ ಚಾರ್ನ ವ್ಯವಸ್ಥೆ ಮಾಡಿದಂಥ ತುಳಸಿ ಸಾಮ್ಯಾನ ಇದರ ನಿತಿನ್ ಕುಮಾರ್ ಗಟ್ಟಿ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಲೈಟಿಂಗ್ನ ವ್ಯವಸ್ಥೆಯನ್ನು ಮಾಡಿದಂಥ ಲಕ್ಷ್ಮೀ ಗಣೇಶ್ ಪಾಣೇರ್ ಇದರ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದ ರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಭಾಸ್ಕರ್ ಭಟ್ ಕುರ್ನಾಡು ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಇಂದಿನ ಶಾಲೆಯ ಆವರಣವನ್ನು ಬಂಟಿಂಗ್ಸ್ನ ಮೂಲಕ ಅಲಂಕಾರ ಮಾಡಿದಂಥ ಉದಯ ಮತ್ತು ಅವರ ಬಳಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಾದಂಥ ಹಬ್ಬಕ್ಕ ಚಾನೆಲ್ನ ರಜನಿಕಾಂತ್ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಛಾಯಾಗ್ರಾಹಕರಾಗಿ ಸಹಕರಿಸಿದಂಥ ಭವಿತ್ ಹೂವಿನಗೊಪ್ಪಲ ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾವು ಈ ಒಂದು ವಾರ್ಷಿಕೋತ್ಸವದ ಸಲುವಾಗಿ ನಡೆದಂಥ ಕ್ರೀಡಾಕೂಟದಲ್ಲಿ ನಮಗೆ ಸಹಕಾರವನ್ನು ನೀಡಿದಂಥವರು
ಚಹಾ ಮತ್ತು ಸಾಂಬಾರಿನ ವ್ಯವಸ್ಥೆ ಮಾಡಿದಂಥ ಲೋಲಾಕ್ಷಿ ಶೇಖರ ಶೆಟ್ಟಿ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ 10 kg ಅಕ್ಕಿಯನ್ನು ಕೊಟ್ಟಂತಹ ಮಂಜುನಾಥ ಪೈ ಗಣೇಶ್ ರೈಸ್ ಮಿಲ್ ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸೌಂಡ್ ವ್ಯವಸ್ಥೆಯನ್ನು ಮಾಡಿದಂಥ ಗಣರಾಜ್ ಪೂಜಾರಿ ಇವರಿಗೂ ನಮ್ಮ ಸಂಘದವರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಜ್ಜಿಗೆಯನ್ನು ನೀಡಿ ಸಹಕರಿಸಿದಂಥ ಭೋಜ 12 ಮುಡಿ ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹಗ್ಗ ಜಗ್ಗಾಟಕ್ಕೆ ಹಗ್ಗವನ್ನು ಒದಗಿಸಿಕೊಟ್ಟಂಥ ವೀರಕೇಸರಿ ಫ್ರೆಂಡ್ಸ್ ಮಜ್ಜಿ ಬೋಳ್ಯಾರ್ ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ರೀಡಾಕೂಟಕ್ಕೆ ಕೆಲವೊಂದು ದಾನಿಗಳು ತಮ್ಮ ಹಣದ ಸಹಾಯವನ್ನು ನೀಡಿದ್ದಾರೆ. ನೀತಾ ಕಿರಣ್ ದಾಸ್ ಕಟ್ಟಿ ಹೂವಿನಕೊಪ್ಪಲ, ಗಿರೀಶ್ ಸಪಲ್ಯ, ವಿನ್ಯಶ್ರೀ ಶೆಟ್ಟಿ, ಮೋಹನ್ ಅಂಗನೆಮಾರು, ಶಶಿಕಲಾ ರಾಮಕೃಷ್ಣ ಕುರ್ನಾಡುಬೆಟ್ಟು, ಯಶಿತಾ ಚಿರಸ್ವಿ ತೆಕ್ಕುಂಜ ಇವರು ಅನ್ನದಾನದ ಬಾಬ್ತು 10 kg ಅಕ್ಕಿ ಹಾಗೂ ಬಹುಮಾನದ ಅಂಗವಾಗಿ ವಿನ್ಯಾಸ್ ಅವಣಿ ಭಟ್ ಕುರ್ನಾಡು, ಶ್ರೀರಕ್ಷ ಮತ್ತು ಶ್ರೀನಿಧಿ ಭಟ್ ಕಾಡಿಮಾರು, ಮೇಧಶ್ರೀ ಹೂವಿನಕೊಪ್ಪಲ, ಹೇಮಲತಾ ಶೆಟ್ಟಿ ಹೂವಿನಕೊಪ್ಪಲ, ಸ್ಪರ್ಶ ಪೀರೈ, ಸ್ಪಂದನ್ ಪೀರೈ ಬೋಳ್ಯಾರು ಇವರೆಲ್ಲರೂ ನಮಗೆ ಈ ಒಂದು ಕ್ರೀಡಾಕೂಟಕ್ಕೆ ಹಣದ ರೂಪದಲ್ಲಿ ಸಹಾಯವನ್ನು ನೀಡಿದ್ದಾರೆ. ಇವರಿಗೆ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ನೀಡಿ ಸಹಕರಿಸಿದಂಥ ಎಲ್ಲ ಊರಿನ ಪರ ಊರಿನ ಮಹನೀಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು 96ನೇ ವರ್ಷದ ವಾರ್ಷಿಕೋತ್ಸವ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಿಸಲು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಹಾಗೂ ನಮ್ಮ ಸಂಘದ ಸದಸ್ಯರು, ಮಾತೃ ಮಂಡಳಿ ಸದಸ್ಯರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗುರು. ಧನ್ಯವಾದಗಳು ಪ್ರವೀಣ್ ಕುರ್ನಾಡುಬೆಟ್ಟು. ಅಂಬುರುವದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಒಡಮಡುತ್ತ ವರ್ಣಿಪೇರಿ ಕಥಾಮೃತ
ಜರಾಸಂಧ ಅಂತ ಕೇಳಿದ್ದೇವೆ. ಹರಡು ಬಂದಂತಹ ಕಾಲ. ವಿಫಲವಾದ ಫಲವೊಂದು ಅವರಿಗೆ ಅವರಿಬ್ಬರ ಮಡದಿಯರಿಗೆ ದೊರೆಯಿತಂತೆ. ಅದರ ಸೋಳಂತ ಶಿಶುಗಳು ಅವರಿಬ್ಬರು ಬೆಳೆಸಿದರು. ಅದನ್ನು ಕಾಡಿಗೆ ಎಸೆಯುವಂತೆ ತನ್ನ ದೂತನಲ್ಲಿ ಹೇಳಿ ಕಳುಹಿಸಿದರು. ಆ ಅರಣ್ಯಕ್ಕೆ ಬಂದ ಜರ ಎಂಬ ರಾಕ್ಷಸಿ ಆ ಮಗುವನ್ನು ತಿನ್ನುವುದಕ್ಕೆ ಮೇಲೆತ್ತಿದಾಗ ಮಗುವನ್ನು ಅಳುವುದಕ್ಕೆ ಪ್ರಾರಂಭಿಸಿತು. ತಕ್ಷಣವೇ ರಾಜರಿಗೆ ಒಪ್ಪಿಸಿದಳಂತೆ. ಜರೆಯ ಸ್ಮರಣೆಗಾಗಿ ಜರಾಸಂಧ ಎಂದು ನಾಮಕರಣ ಮಾಡಿದರಂತೆ. ಇನ್ನು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗಾದರೆ ನನ್ನ ತಲೆಯಲ್ಲಿ ಒಂದು ಆಸೆಯೊಂದು ಮೂಡಿತು. ಏನೆಂದು ಕೇಳಿರಾ? ಬದುಕಿದನೆಂತಲೂ ಕೂಡ ಹೇಗೆ ಬದುಕಿದ, ಏನು ಸಾಧನೆ ಮಾಡಿದ ಎಂಬುದೇ ಮುಖ್ಯ. ಆದರೆ ನಮ್ಮ ರಾಜ್ಯ ಎಷ್ಟು ಫಲವಾಗಿದೆಯೂ ಕೂಡ, ಏನು ಸಾಧನೆ ಮಾಡಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ ಎಂಬುದೇ ಮುಖ್ಯ. ಹಾಗಾಗಿ ದಿಗ್ವಿಜಯನ್ನು ಕೈಗೊಳ್ಳುವ ಪ್ರಾರಂಭ ಮಾಡಿದ್ದೇನೆ. ಮಂತ್ರಿಗಳಲ್ಲಿ ಕೇಳಬೇಕಾಗಿದೆ.
ರಾಜ್ಯರು ಬಹಳ ಸೊಕ್ಕಿನಿಂದ ಮೆರೆಯುತ್ತಿದ್ದಾರೆ. ನಿಜ. ಅವರ ಸೊಕ್ಕನ್ನು ಮುರಿದು ನಾವು ನಮ್ಮ ರಾಜ್ಯವನ್ನು ಆಳಬೇಕಾಗಿದೆ. ಅದಕ್ಕಾಗಿ ದಿಗ್ವಿಜಯನ್ನು ಕೈಗೊಂಡಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ ಅದಕ್ಕೆ? ಈ ನಿಮ್ಮ ಕೈಂಕರ್ಯದಲ್ಲಿ ನಿಮ್ಮ ಜೊತೆಗೆ ನಾವು ಇದ್ದೇವೆ. ಭೂಭುಜದ ಸೊಕ್ಕನ್ನು ಮುರಿದು ನಿಮಗೆ ಜಯವನ್ನು ನಾವು ತರಿಸುತ್ತೇವೆ. ಸಂಪೂರ್ಣ ಆರ್ಯವರ್ತಕ್ಕೆ ಚಕ್ರವರ್ತಿ ಸ್ಥಾನದಲ್ಲಿರುವುದು ಆ ಹಸ್ತಿನಾಪುರದವರು. ಆದರೆ ಅವರು ಹೆಸರಿಗೆ ಮಾತ್ರ ಚಕ್ರವರ್ತಿಗಳು, ಅದು ಆ ಮುದಿ ಭೀಷ್ಮನ ಕೃಪೆಯಿಂದ. ನಿಮ್ಮ ಇಚ್ಛೆಯಂತೆ ದಿಗ್ವಿಜಯನ್ನು ಕೈಗೊಂಡು ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ. ಗೋಡಿಯಪ್ಪನೇ ಹಾಗಾಗಿ ದಿಗ್ವಿಜಯನ್ನು ಕೈಗೊಂಡು ಪ್ರಾರಂಭ ಮಾಡಿದ್ದೇನೆ. ಈಗ ಕದಾದ ಅಂಗಳವನ್ನು ಎತ್ತಿ ಹಿಡಿದಿದ್ದೇನೆ. 20 ಸುತ್ತು ತಿರುಗಿದ್ದೆಲ್ಲ ಆಯುಧವನ್ನು ಇರಿಸುತ್ತೇನೆ. ಈಗ ದಂಡವನ್ನು ಎಸೆದಿದ್ದೇನೆ. ಎಲ್ಲಿಗೆ ಬಿತ್ತಂತೆ? ದೇಶವಂತೆ. ಓ, ಅಲ್ಲಿನ ಅರಸ ಯಾರು? ವೀರಸೇನಂತೆ. ಹಾಗಾದರೆ ಬನ್ನಿ ಹೊರಡೋಣ. ಹಾಗೆ ಆಗಲಿ.
ಚಾಣಕ್ಯನ ನಾನು. ಇಷ್ಟರವರೆಗೆ ಯಾವುದೇ ಕುಂದು ಕೊರತೆ ಬಾರದಂತೆ ರಾಜ್ಯವನ್ನು ಆಳುತ್ತಾ ಬಂದಿದ್ದೇನೆ. ಆದರೆ ಈ ದಿನ ಊರುಗ ಚಾವಡಿಯನ್ನು ಪ್ರವೇಶಿಸಿದ್ದೇ ತಡ. ಚಾಲಕರು ಬಂದು ಹೇಳಿದ ಮಾತಾದರೂ ಏನು? ಚಾಲಕರು ಬಂದು ಹೇಳಿದ ಮಾತಾದರೂ ಏನು? ಏನಿದು ಆಶ್ಚರ್ಯ! ಗದೆಯೊಂದು ನಮ್ಮ ಪುರದ ದ್ವಾರದ ಬಳಿ ಬಂದು ಬಿದ್ದಿದೆ. ದಿಗ್ವಿಜಯಕ್ಕೆಂದು ಬಂದಂತಹ ಜರಾಸಂಧ 3 ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದಿದ್ದಾನಂತೆ. ಅವನೊಂದಿಗೆ ಹಂಸ ಡಿಬಿಕರು ಬಂದಿದ್ದಾರಂತೆ. ಬಂದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿದೆ. ಹಾಗಾಗಿ ನನ್ನ ಸೈನ್ಯವನ್ನು ಸಿದ್ಧಪಡಿಸಬೇಕಾಗಿದೆ. ಎಲ್ಲಿ ನನ್ನ ಸೇನಾಧಿಪತಿ ಶಿಬಿರ? ಬರಲಿ ಇತ್ತ ಕಡೆಗೆ.
ಹಾಗಾಗಿ ಇನ್ನು ನಾವು ತಡ ಮಾಡುವುದು ಸರಿಯಲ್ಲ. ತೆರಳೋಣ ಸೇನಾ ಸಮೇತ ಅಲ್ಲಿಗೆ. ಬದುಕಬೇಕೆಂಬ ಆಸೆ ಇದ್ದರೆ ಕಪ್ಪವನ್ನು ಕೊಟ್ಟು ಶರಣಾಗು, ಇಲ್ಲವಾದರೆ ನಿನ್ನ ಶಿರ ಓದಿತು. Oh
ಶಾಪವನ್ನು ಕೊಟ್ಟು ಶರಣಾದರೆ ಸರಿ, ಇಲ್ಲವಾದರೆ ನಿನ್ನ ಶಿರಾವಾದಿತ್ತು.